ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. 200 ಜನರ ಟೀಮು, 150ಕ್ಕೂ ಹೆಚ್ಚು ಕಾರ್ಗಳು, ಫುಲ್ ಸೀಕ್ರೆಟ್. ಸ್ಯಾಂಡಲ್ವುಡ್ ದಿಗ್ಗಜರ ಮನೆ ಮೇಲೆ ಬೆಳ್ಳಂಬೆಳಿಗ್ಗೆ ರೈಡು. ಈಗಲೂ ಕೂಡ ರೈಡ್ ಮುಂದುವರಿದೆ. ಹಾಗಿದ್ರೆ ನಾಳೆವರೆಗೂ ಕೂಡ ಸಿನಿ ದಿಗ್ಗಜರ ಮನೆ ಮೇಲಿನ ದಾಳಿಯ ಪರಿಶೀಲನೆ, ವಿಚಾರಣೆ ಇನ್ನೂ ಕೂಡ ನಡೀತದೆ. ಹಾಗಿದ್ರೆ ಈ ಒಂದು ದಾಳಿಯಿಂದ ಸ್ಯಾಂಡಲ್ವುಡ್ ಟೆನ್ಷನ್ಗೀಡಾಯ್ತಾ? ಹಾಗಿದ್ರೆ ಈ ಒಂದು ದಾಳಿಯ ನೆಪದಲ್ಲಿ ಐಟಿ ಯಾವ ಮೆಸೇಜ್ ಪಾಸ್ ಮಾಡಿದೆ? ಇವತ್ತಿನ ಚರ್ಚೆ ಐಟಿ ರೇಡ್ಗೆ ಚಿತ್ರರಂಗ ಶಾಕ್. ಸೊ ಈಗಲೂ ಕೂಡ ಐಟಿ ತಂಡದ ಪರಿಶೀಲನೆ ಕಾರ್ಯ ಮುಂದುವರೆದಿದೆ. ಬೆಳಿಗ್ಗೆ 9:00ವರೆಗೆ ನಡೆದಂತ ದಾಳಿ ಪ್ರಕ್ರಿಯೆ ಈಗಲೂ ಕೂಡ ಮುಂದುವರೆದಿದೆ. 12 ಗಂಟೆ ಮುಗಿದಿದೆ. 4 ಜನ ನಿರ್ಮಾಪಕರು, 4 ಜನ ಸಿನಿ ದಿಗ್ಗಜರು, ಅದು ಪುನೀತ್, ಹಾಗೆ ಡಾಕ್ಟರ್ ಶಿವರಾಜ್ ಕುಮಾರ್, ಹಾಗೆ ಸುದೀಪ್, ಯಶ್, 4 ಸೂಪರ್ ಸ್ಟಾರ್ಗಳ ಮನೆ ಮೇಲಿನ ಐಟಿ ತಂಡದ ದಾಳಿಯ ಪರಿಶೀಲನೆ ಈಗಲೂ ಕೂಡ ಮುಂದುವರೆದಿದೆ. ಹಾಗಿದ್ರೆ ಏನಾಗ್ತದೆ? ಇವತ್ತಿನಲ್ಲೂ ಕೂಡ ಐಟಿ ಶಾಕ್ಗೆ ಬೆಚ್ಚಿ ಬಿದ್ದಿದೆ ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗ. ಸೊ ಈ ಹೊತ್ತಲ್ಲೂ ಕೂಡ ಐಟಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿದೆ. ಬಿಗ್ ಸ್ಟಾರ್ ನಿರ್ಮಾಪಕರ ಮನೆಗಳ ಮೇಲೆ ದಾಳಿಯಾಗಿದೆ. ಸೊ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸತತವಾಗಿ 12 ಗಂಟೆಗಳ ಕಾಲ ವಿಚಾರಣೆ ನಡೀತದೆ. ಸ್ಯಾಂಡಲ್ವುಡ್ಗೆ ಬಿಗ್ ಐಟಿ ಶಾಕ್ ಇದು ಅಂತಲೇ ಹೇಳಲಾಗ್ತಾ ಇದೆ. ಸೊ ಈಗಾಗಲೇ ಚಿತ್ರರಂಗ ಒಂದು ರೀತಿಯ ಗಾಬರಿಯಾಗಿದೆ. ನಟ ಯಶ್, ಸುದೀಪ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳ ಪರಿಶೀಲನೆ ಕಾರ್ಯ ಇನ್ನೂ ನಿಂತಿಲ್ಲ. ನಾಳೆವರೆಗೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿ ಬರ್ತದೆ. ನಾಳೆಯೂ ಕೂಡ ಇದರ ಪರಿಶೀಲನೆ ಕಾರ್ಯ, ದಾಖಲೆಗಳ ಪರಿಶೀಲನೆ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರಗಂದೂರು, ಹಾಗೇನೆ CR ಮನೋಹರ್, ಡಿಸ್ಟ್ರಿಬ್ಯೂಟರ್ ಜಯಣ್ಣ, ಇವರ ಮನೆಗಳ ಮೇಲೂ ಕೂಡ ದಾಳಿಯಾಗಿದೆ. ಇಲ್ಲೂ ಕೂಡ ಇನ್ನೂ ಅಧಿಕಾರಿಗಳ ಪರಿಶೀಲನೆ ಮುಂದುವರಿದೆ. ಮನೆ ಮತ್ತು ಕಚೇರಿಗಳು ಕೂಡ ಐಟಿ ತಂಡ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ, ಪ್ರಶ್ನೆಗಳನ್ನು ಕೇಳ್ತಾ ಇದೆ, ಮೂಲಗಳನ್ನು ಪ್ರಶ್ನೆ ಮಾಡ್ತಾ ಇದೆ. ರಾಕ್ಲೈನ್ ವೆಂಕಟೇಶ್, ವಿಜಯ್ ಕಿರಗಂದೂರು, CR ಮನೋಹರ್ ಮತ್ತು ಡಿಸ್ಟ್ರಿಬ್ಯೂಟರ್ ಜಯಣ್ಣ. ಹಾಗಿದ್ರೆ ಈ ಐಟಿ ದಾಳಿಯ ಹಿಂದೆ ಒಂದು ದೊಡ್ಡ ಪ್ಲಾನ್ ಆಗಿತ್ತು, ಆಪರೇಷನ್ ಆಗಿತ್ತು. ಹಾಗಿದ್ರೆ ಇದು ದಿಢೀರಾಗಿ ನಡೆದಂತ ದಾಳಿ ಅಲ್ಲ. ಹಾಗಿದ್ರೆ ಏನಾಗಿತ್ತು? ಐಟಿ ತಂಡ ಮಾಡಿದ್ದ ಒಂದು ಆಪರೇಷನ್ ಪ್ರಕಾರ ಐಟಿ ದಾಳಿಗೆ ವರ್ಷದ ಹಿಂದೆನೇ ಪಕ್ಕಾ ಪ್ಲಾನ್ ಮಾಡ್ಕೊಂಡಿತ್ತು ಅನ್ನುವಂಥ ಮಾಹಿತಿ ಬರ್ತದೆ. ಖಾಸಗಿ ಟ್ರಾವೆಲ್ಸ್ ನಿಂದ 600 ಇನ್ನೋವಾ ಕಾರನ್ನ ಬಾಡಿಗೆಗೆ ಬುಕ್ ಮಾಡಲಾಗಿತ್ತು. ಸೊ 15 ಟ್ರಾವೆಲ್ಸ್ ಏಜೆನ್ಸಿಗಳಿಂದ 600 ಇನ್ನೋವಾ ಕಾರನ್ನ ಐಟಿ ಡಿಪಾರ್ಟ್ಮೆಂಟ್ ಬಾಡಿಗೆಗೆ ಪಡೆದಿತ್ತು. ಹಾಗಿದ್ರೆ ಇದು ಮೊದಲೇ ಪಕ್ಕಾ ಪ್ಲಾನ್ ಆಗಿರ್ತಕ್ಕಂಥ ಒಂದು ದಾಳಿ. ಪ್ರತ್ಯೇಕ ತಂಡಗಳಾಗಿ ಬಂದು ದಿಢೀರ್ ದಾಳಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಬೇಕಾದಂಥ ರೂಟ್ ಮ್ಯಾಪ್ ಇತ್ತು. 200 ಅಧಿಕಾರಿಗಳಿಂದ 50ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. ಮತ್ತೆ ಏನು ಇನ್ನೋವಾ ಕಾರ್ ಡ್ರೈವರ್ಗಳಿಗೂ ಕೂಡ ಯಾವುದೇ ರೀತಿಯ ಸೂಚನೆ ಕೊಟ್ಟಿರಲಿಲ್ಲ. ಯಾರ ಜೊತೆಗೂ ಮಾತಾಡಬಾರ್ದು, ನಾವೆಲ್ಲಿ ಹೇಳ್ತೀವಿ ಅಲ್ಲಿಗೆ ಹೋಗಬೇಕು ಅನ್ನುವಂಥ ಸೂಚನೆ ಮೊದಲೇ 15 ದಿವಸಗಳ ಮೊದಲೇ ಕೊಟ್ಟಿದ್ರು. ದಾಳಿ ಆಗತ್ತಲೇ ಮನೆಯ ಎಲ್ಲ ಸಂಪರ್ಕ ಕಟ್ ಮಾಡಿದ್ರು. ಯಾವ ಹೀರೋಗಳ ಮನೆ ಮೇಲೆ, ನಿರ್ಮಾಪಕರ ಮನೆ ಮೇಲೆ ದಾಳಿ ಆಯಿತು. ಹೋಗ್ತಾ ಇದ್ದ ದಾಳಿ ಆಗ್ತಾ ಇದ್ದಾಗೆ ಎಲ್ಲ ದೂರವಾಣಿ ಸಂಪರ್ಕ ಕಟ್ ಆಯಿತು. ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಆ ಕುಟುಂಬದವರಿಗೆ ಸೂಚನೆ ಕೊಟ್ಟಿದ್ರು ಐಟಿ ಟೀಮ್. ಇದು ಬಹಳ ವೆಲ್ ಪ್ಲಾನ್ಡ್ ಆಗಿ, ಪಕ್ಕಾ ಪ್ಲಾನ್ ಆಗಿ ನಡೆದಂಥ ಒಂದು ಐಟಿ ದಾಳಿ. ಹಾಗಿದ್ರೆ ಈ ನಡೆದಂಥ ಅತಿ ದೊಡ್ಡ ಐಟಿ ಶಾಕ್ ಇದು, ಐಟಿ ದಾಳಿ ಕನ್ನಡ ಚಲನಚಿತ್ರರಂಗದ ಮೇಲೆ ನಡೆದಂಥದ್ದು. ಇದು ದೊಡ್ಡ ದಾಳಿ. ಈಗಾಗಲೇ ತಮಿಳು ಚಿತ್ರರಂಗದ ಮೇಲೆ ದಾಳಿ ಆಗಿತ್ತು, ಹಾಗೆ ತೆಲುಗು ಚಿತ್ರರಂಗದ ಈ ದೊಡ್ಡ ದೊಡ್ಡ ನಟರ ಮೇಲೂ ಕೂಡ ದಾಳಿ ಆಗಿತ್ತು. ಆದರೆ ಕನ್ನಡ ಚಿತ್ರರಂಗದ ಮೇಲೆ ನಡೆದಂಥ ಬಹುದೊಡ್ಡ ದಾಳಿ ಇದು. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ನೋಡ್ಕೊಂಬೋಣ. ಇದರ ಮೂಲ ಏನು ಅನ್ನುವಂಥದ್ದು, ಯಾಕೆ ದಾಳಿ ಆಯಿತು ಅನ್ನುವಂಥದ್ದು. ಸೊ ಹಾಗಿದ್ರೆ ಸ್ಯಾಂಡಲ್ವುಡ್ಗೆ ಗ್ರಹಣವಾಗಿ ಕಾಡಿದ್ದು ಬಹಳ ಮುಖ್ಯವಾಗಿ ಬೇನಾಮಿ ಆಸ್ತಿ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಬೇನಾಮಿ ಆಸ್ತಿಗಳನ್ನು ಮಾಡಲು ಹೋಗಿ ಈ ಒಂದು ಸಂಕಷ್ಟ ತಂದುಕೊಂಡಿದೆ ಚಿತ್ರರಂಗದ ಹಿರಿಯ ನಟರು, ಪ್ರಸಿದ್ಧ ನಟರು, ನಿರ್ಮಾಪಕರು, ನಟರ ಆಸ್ತಿ ದಾಖಲೆಗಳು ಈಗ ಐಟಿ ಆಫೀಸ್ಗೆ ಮಾಹಿತಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಐಟಿ ದಾಳಿ ಆಗಿರ್ತಕ್ಕಂಥ ಚಿನ್ನಾಭರಣ ಮತ್ತೆ ಮನೆಯ ಸದಸ್ಯರಿಗೆ ಬಂದಂಥ ಗಿಫ್ಟ್ಗಳಿಗಿಂತ ಆಸ್ತಿಗಳ ದಾಖಲೆಗಳೇ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಇದೆ. ನಿರ್ಮಾಪಕರಿಂದ ಸಿಕ್ಕ ಕಡೆಯಲ್ಲೆಲ್ಲ ಆಸ್ತಿ ಖರೀದಿಗಳಾಗಿದ್ದಾವೆ. ರಿಯಲ್ ಎಸ್ಟೇಟಲ್ಲಿ ಹಣ ಹೂಡಿಕೆಯಾಗಿದೆ. ಆಸ್ತಿ ಪತ್ರಗಳಲ್ಲಿ ಕೂಡ ನೇರವಾಗಿ ಐಟಿ ಆಫೀಸ್ಗೆ ಬಂದಿದ್ದು ಅನ್ನುವಂಥ ಮಾಹಿತಿಯನ್ನ ಇಟ್ಕೊಂಡೇ ಇವತ್ತು ದಾಳಿ ಆಗಿದೆ. ನಟರಿಗೆ ಮುಳುವಾಗಿದ್ದು ಅವರ ಪತ್ನಿಯರು ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಅವರು ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡಿದ್ರು ಪತ್ನಿಯರು. ಅವರು ಅನೇಕ ಖರೀದಿಗಳು ಮಾಡಿರ್ತಕ್ಕಂಥದ್ದು, ಚಿನ್ನಾಭರಣ ಇರ್ಬೋದು, ಮತ್ತೆ ಬೇರೆ ಬೇರೆ ಐಷಾರಾಮಿ ವಸ್ತುಗಳು ತೆಗೆದುಕೊಂಡಿರ್ತಕ್ಕಂಥದ್ದು. ಅವರ ಪತ್ನಿಯರ ಐಷಾರಾಮಿ ಜೀವನದ ಒಂದು ಕಾರಣಕ್ಕಾಗಿ ಈ ಒಂದು ದಾಳಿಗೆ ಅದು ರೂಟ್ ಸಿಕ್ತು ಅನ್ನುವಂಥ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಬಂದಂಥ ಕೋಟಿ ಹಣದಲ್ಲಿ ಅವರ ಪತ್ನಿಯರು, ಅವ್ರ ಕುಟುಂಬದ ಸದಸ್ಯರು ಖರ್ಚು ಮಾಡ್ತಾ ಇದ್ರು. ಆ ಒಂದು ಜಾಡನ್ನು ಹಿಡಿದಂಥ ಐಟಿ ತಂಡ ಈ ದಾಳಿಗೆ ಸ್ಕೆಚ್ ರೂಪಿಸ್ತು, ಟಾರ್ಗೆಟ್ ಮಾಡ್ತು ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ.
ಹಾಗಾದ್ರೆ ಇವತ್ತು ಕನ್ನಡ ಚಿತ್ರರಂಗದ 4 ಜನ ಸ್ಟಾರ್ ನಟರ ಮನೆ ಮೇಲೆ ನಡೆದಂತ ಏಕಕಾಲದ ದಾಳಿ, ಹಾಗೆ 4 ನಿರ್ಮಾಪಕರ ಮನೆ ಮೇಲೆ ನಡೆದಂತ ದಾಳಿ. ಹಾಗಿದ್ರೆ ಟಾರ್ಗೆಟ್ ಚಲನಚಿತ್ರ ಹೀರೋಗಳ ಅಥವಾ ನಿರ್ಮಾಪಕರ? ಈ ಪ್ರಶ್ನೆಗೆ ಉತ್ತರ ಈಗಾಗಲೇ ಟೀಮ್ ಸರ್ಚ್ ನಡೆಸ್ತಾ ಇದೆ, ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದೆ. ಹಾಗೆ ಚಿನ್ನ ತೂಗುವ ಯಂತ್ರಗಳು ಕೂಡ ಹೋಗಿದ್ದಾವೆ. ಎಲ್ಲವೂ ಕೂಡ ಶಾಕ್ ಆಗಿದೆ. ನಾಳೆವರೆಗೂ ಕೂಡ ಇದು ನಡೆಯುತ್ತೆ ಅನ್ನೋದು. ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಇದರ ಸೋರ್ಸ್ ಯಾವ ರೀತಿ ಬಂತು, ಹೇಗೆ ದಾಳಿಗೆ ಸ್ಕೆಚ್ ಆಯಿತು, ಮತ್ತೆ ಇದರ ಮೂಲ ಎಲ್ಲಿಂದ ಶುರು ಆಯಿತು, ಸೊ ಇದರ ವಿಂಡೋ ಓಪನ್ ಆಗಿದ್ದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ಕ್ರೈಮ್ ಬ್ಯೂರೋ ಮುಖ್ಯಸ್ಥ ಮಂಜುನಾಥ್. ಹಾಗೇನೆ ಸುದೀಪ್ ಮನೆಯಿಂದ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ಶಿವರಾಜ್ ಕುಮಾರ್ ಮನೆಯಿಂದ ಅಲ್ವಿನ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಮನೆಯಿಂದ ಸದಾಶಿವನಗರದಿಂದ ಕೃಷ್ಣ ನೇರ ಸಂಪರ್ಕದ, ಹಾಗೆ ಯಶ್ ಮಾವನ ಮನೆ ಗಾಯತ್ರಿ ನಗರದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ನಾನು ನೇರವಾಗಿ ನ್ಯೂಸ್ ಡೆಸ್ಕ್ ಹೋಗ್ತೀನಿ. ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಇವತ್ತು ದೊಡ್ಡ ಶಾಕ್ ಆಗಿದೆ ಚಲನಚಿತ್ರರಂಗಕ್ಕೆ, ಸ್ಯಾಂಡಲ್ವುಡ್ಗೆ, ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ IT ದಾಳಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ಲಾನ್ ಮಾಡಿಕೊಂಡು 200 ಇನ್ನೋವಾ ಕಾರ್ ಬುಕ್ ಆಗಿದೆ. 1 ವರ್ಷಕ್ಕೆ ಮೊದಲೇ ಆಪರೇಷನ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ 150ಕ್ಕೂ ಹೆಚ್ಚು ಇನ್ನೋವಾ ಕಾರ್ಗಳಲ್ಲಿ ಅಟ್ ಎ ಟೈಮ್ ದಾಳಿ ಆಗುತ್ತೆ. ಆ ಡ್ರೈವರ್ಗಳು ಕೂಡ ಸೂಚನೆ ಕೊಟ್ಟಿಲ್ಲ. ಇದು ಒಂದು ಭಾಗ. ಆದರೆ ಸೊ ಮೂಲಭೂತವಾಗಿ ಈ ಒಂದು ದಾಳಿಯ ಹಿಂದೆ ಸಿಕ್ಕಂತ ಸುಳಿವು ಏನು, ಆ ಜಾಡನ್ನ ಹಿಡ್ಕೊಂಡು ಇವತ್ತು ಈ ಒಂದು IT ತಂಡ ದಾಳಿ ನಡೆಸ್ತು ಅನ್ನುವಂಥದ್ದು. ಹಾಗಿದ್ರೆ ಏನಾಯ್ತು ಇದರ ಒಟ್ಟು ಆ ಕಾರ್ಯಾಚರಣೆಯ ಸುಳಿವು? ಲಕ್ಷ್ಮಣ್, ಒಂದು ಮಾತಲ್ಲಿ ಹೇಳೋದಾದ್ರೆ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಅನ್ನೋಂಥದ್ದು. ಸೊ ಇಷ್ಟು ದಿನ ಇವರೆಲ್ಲ ಕುಡಿತಾ ಇದ್ರು, IT ಗೊತ್ತಾಯ್ತು ಅನ್ನೋಂಥದ್ದು ಇವತ್ತು IT ರವಾನಿಸಿರುವಂತಹ ಒಂದು ಸಂದೇಶ ಅಂತ ಕಾಣಿಸುತ್ತೆ. ಯಾಕಂದ್ರೆ ಈ ಚಲನಚಿತ್ರರಂಗದ ನಿರ್ಮಾಪಕರು ಇರ್ಬೋದು ಅಥವಾ ನಟರು ಇರ್ಬೋದು, ಅವರವರು ಯಾವ್ಯಾವ ರೀತಿಯಲ್ಲಿ ಬೇರೆ ಅಂದ್ರೆ ವಾಮ ಮಾರ್ಗಗಳ ಮೂಲಕ, ಬೇನಾಮಿಗಳ ಮೂಲಕ ಏನು ಆಸ್ತಿ ಮಾಡ್ಲಿಕ್ಕೆ ಹೊರಟಿದ್ರೋ ಅದೇ ಅವರಿಗೆ ಒಂದು ಕಡೆ ಮುಳುವಾಯ್ತು ಅನ್ನೋಂಥದ್ದು. ಅದು ಆಸ್ತಿಗಳ ವಿಚಾರ. ಮತ್ತೆ ಇನ್ನು ಹಣ ಏನು ಕ್ಯಾಶ್ ಖರ್ಚು ಮಾಡಕ್ ಹೋದ್ರಲ್ಲ, ಅವರ ಪತ್ನಿಯರಿರ್ಬೋದು ಅಥವಾ ಕುಟುಂಬದ ಸದಸ್ಯರು ಇರ್ಬೋದು, ಕ್ಯಾಶ್ ಖರ್ಚು ಮಾಡಕ್ ಹೋಗಿ ತಗಲಾಕೊಂಡ್ರು ಅನ್ನುವಂಥದ್ದು ಇನ್ನೊಂದು ಭಾಗ. ಇಲ್ಲಿ ಏನಂದ್ರೆ ಬೇನಾಮಿ ಆಸ್ತಿಗಳನ್ನು ಮಾಡಕ್ ಹೋದಂತ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಏನ್ ಕಾರ್ಯಾಚರಣೆ ನಡೀತಾ ಇದೆ, ಸುಮಾರು 14 ಗಂಟೆ, ಆಲ್ಮೋಸ್ಟ್ ಈಗ 13-14ನೇ ಗಂಟೆ ಆಗ್ತಾ ಇದೆ. ಇದರಲ್ಲಿ ಬಹುತೇಕ ಸಮಯ ಅಂದ್ರೆ ಇದರಲ್ಲಿ ವೆರಿಫಿಕೇಶನ್ಗೆ ನಮಗೆ ಜಾಸ್ತಿ ಒತ್ತು ಹಿಡಿತು ಅನ್ನುವಂಥದ್ದು IT ಅಧಿಕಾರಿಗಳು ಹೇಳ್ತಾ ಇರುವಂತ ಮಾತಿದು. ಯಾಕಂದ್ರೆ ಒಂದು ಕಡೆ ಚಿನ್ನಾಭರಣ ತೂಕ ಹಾಕೋದು ಒಂದು ಕಡೆ ಆದ್ರೆ, ಇವ್ರು ಏನು ಡಿಕ್ಲೇರ್ ಮಾಡಿರ್ಲಿಲ್ವೋ ಆ ಆಸ್ತಿಯ ಅಸೆಟ್ಗಳನ್ನ ಅವ್ರು ನಮ್ಮ ಹತ್ರ ಜೆರಾಕ್ಸ್ ಇದೆ ನೋಡಿ ಅಂತ ಅಧಿಕಾರಿಗಳು ತೋರಿಸಿ ಇದು ನಿಮ್ದಾ ಇದು ಸರಿನಾ ಅನ್ನುವಂತ ಪ್ರಶ್ನೆಗಳನ್ನ ಮುಂದಿಟ್ಟು ಅದರ ವೆರಿಫಿಕೇಶನ್ ಮಾಡ್ತಾ ಇರೋದು. ಅದೇ ಸಮಯ ಜಾಸ್ತಿ ಆಯ್ತು ಅನ್ನುವಂಥದ್ದು IT ಅಧಿಕಾರಿಗಳಿಂದ ಹೊರಗಡೆ ಬರ್ತಾ ಇರುವಂತಹ ಮಾಹಿತಿ. ಮಂಜುನಾಥ್, ಈಗ ನಾಳೆಗೂ ಕೂಡ ಇದು ಮುಂದುವರಿಯುತ್ತೆ ಅನ್ನುವಂಥದ್ದು. ಸೊ ಈಗಾಗಲೇ ಸತತ 12 ಗಂಟೆ ಮುಗಿದಿದೆ. ಈಗಲೂ ಕೂಡ ಇನ್ನು ಸರ್ಚ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸುದೀಪ್ ಮೈಸೂರಿಂದ ದಿಢೀರಾಗಿ ಬಂದಿದ್ದಾರೆ. ಮುಂಬೈಲಿದ್ದಂತ ಯಶ್ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಮತ್ತೊಂದು ಕಡೆ ಅಧಿಕಾರಿಗಳು ಇದನ್ನು ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಇದು ಬರೇ ಕ್ಲಾರಿಫಿಕೇಶನ್, ಒಂದು ಸರ್ಚ್ ಆಗಿದ್ರೆ ಬಹುತೇಕ ಮುಗಿದು ಹೋಗ್ತಾ ಇತ್ತು. ಅವ್ರ ಲೆಕ್ಕಪತ್ರ ಸರಿ ಇಲ್ಲ ಅಥವಾ ಆದಾಯಕ್ಕೆ ತಕ್ಕಂಥ ಟ್ಯಾಕ್ಸ್ ಕಟ್ಟಿಲ್ಲ ಅಂದಿದ್ರೆ ಎಲ್ಲ ಒಂದು ಕಡೆ ಕ್ಲಾರಿಫಿಕೇಶನ್ ಮಾಡಿ ಅವರಿಗೆ ಫೈನ್ ಕಟ್ಟುವಂಥದ್ದು, ಆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ಹಣವನ್ನ ಕಟ್ಟಿದ್ರೆ ಆಗ್ಬೇಕಾದ. ಆದ್ರೆ ಇದು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ಸರ್ಚ್ ನಡೀತಾ ಇದ್ರು ನೋಡಿದ್ರೆ, ಸೊ ಎಲ್ಲೋ ಒಂದ್ ಕಡೆ ಡೀಪ್ ಆಗಿ ಹೋಗಿದೆಯಾ ಅಂತ IT ಟೀಮ್. ಹೌದು, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಾಳೆನೂ ಕೂಡ ಮುಂದುವರಿಯುತ್ತೆ ಅನ್ನೋಂಥದ್ದು ಎಲ್ಲ ಸೂಚನೆಗಳು ಕೂಡ ಬಂದಿದೆ ಅಥವಾ ಸಿಕ್ಕಿದೆ. ಸೊ ಏನಂತ ಅಂದ್ರೆ ಈ ತನಕ ಏನು ಅವರಿಂದ ಅಸೆಟ್ಗಳನ್ನು ತಗೊಂಡಿದ್ದಾರೆ, ಅದು ಚಿನ್ನಾಭರಣದ ರೂಪದಲ್ಲಿ ಇರ್ಬೋದು ಅಥವಾ ಹಣದ ರೂಪದಲ್ಲಿ ಇರ್ಬೋದು ಅಥವಾ ಆಸ್ತಿಗಳ ರೂಪದಲ್ಲಿ ಇರ್ಬೋದು, ಅವೆಲ್ಲವೂ ಕೂಡ ಪಂಚನಾಮೆ ಮಾಡಬೇಕಾಗುತ್ತೆ. ಅವರ ಮುಂದೆ ಕೂರಿಸಿ ಚಿನ್ನಾಭರಣ ಆದ್ರೆ ಸುಮಾರು ಅವರ ಏನು ಅಕ್ಕಸಾಲಿಗರನ್ನ ಮುಂದೆ ಕೂರಿಸಿಕೊಂಡು ಇದು ಸರಿಯಾ, ಇದು ಚಿನ್ನವಾ ಅಥವಾ ಏನು, ಇದು ಎಷ್ಟು ಕ್ಯಾರೆಟ್ ಇದೆ, ಇಲ್ಲಿ ತಗೊಂಡಿದ್ದಲ್ಲಿ, ಇದಕ್ಕೆಲ್ಲವೂ ಕೂಡ ದಾಖಲೆ ಅವ್ರು ಕೊಡ್ತಾರಾ ಇಲ್ವಾ? ಸೊ ಇದೆಲ್ಲವೂ ಕೂಡ ಪಂಚನಾಮೆ ಮಾಡಬೇಕಾಗುತ್ತೆ. ಅದಕ್ಕೆ ಸಾಕಷ್ಟು ಸಮಯ ಪ್ರಕಾರ ನಾಳೆ ಕೂಡ ಮುಂದುವರಿಯುತ್ತೆ. ಸೊ ನಾಳೆ ಕೂಡ ಸರ್ಚ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ದಾಳಿ ಆಗಿದೆ. ಇದು ಕೂಡ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಮುಂದೆ ಬಿಗ್ ಏನು ಬಜೆಟ್ ಇರ್ತಕ್ಕಂಥ ಸಿನಿಮಾಗಳು ಕೂಡ ಇದಾವೆ. ಅಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರು ಮುಂದೆ ಹೊಸ ಸಿನಿಮಾಗಳು ಹೂಡಿಕೆ ಮಾಡೋದು ಕೂಡ ಟೆನ್ಷನ್ ಮಾಡಿದ್ದಾರೆ. ನೋನ್ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು. ಸೊ ಸಂಪರ್ಕದಲ್ಲಿ ಆನಂದ್, ಮಂಜುನಾಥ್, ನಾನೀಗ ನೇರವಾಗಿ ನಾಗವಾರಲ್ಲಿ ಶಿವರಾಜ್ ಕುಮಾರ್ ಮನೆ ಹತ್ರ ಇರ್ತಕ್ಕಂಥ ಅಲ್ವಿನ್ ಇದ್ದಾರೆ. ಅಲ್ವಿನ್ ಈಗಾಗಲೇ ಶಿವರಾಜ್ ಕುಮಾರ್ ಮನೆ ಹತ್ರ ಕೂಡ ಅವರ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಸೊ ಈಗಲೂ ಕೂಡ ಸರ್ಚ್ ನಡೀತಾ ಇದೆ. ಮತ್ತೊಂದು ಕಡೆ ಈ ಏನು ಬಂಗಾರದ ತೂಗುವ ಯಂತ್ರ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು. ಸೊ ಈಗಿನ ಪರಿಸ್ಥಿತಿ ಏನ್ ನಡೀತಾ ಇದೆ?
ಲಕ್ಷ್ಮಣ್ ಹೂಗಾರ್, ಮೊದಲನೇದಾಗಿ ಹೇಳೋದಾಗಲೇ ಇದೊಂದು ಐತಿಹಾಸಿಕ ಬೆಳವಣಿಗೆ ಐಟಿ ಡಿಪಾರ್ಟ್ಮೆಂಟ್ ನಿಂದಾಗಿ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಮೇಲೆ ಆಗಿರುವಂತಹ ಒಂದು ದಾಳಿ. ಹೀಗಿರ್ಬೇಕಾದ್ರೆ ಬೆಳಿಗ್ಗೆ ಏನು ಶಿವರಾಜ್ ಕುಮಾರ್ ಮನೆ ಮೇಲೆ ದಾಳಿ ನಡೆದಿತ್ತು, ಈವರೆಗೂ ಈ ಐಟಿ ಅಧಿಕಾರಿಗಳನ್ನು 6 ರಿಂದ 7 ಜನ ಏನಿದ್ದಾರೆ ಈವರೆಗೂ ಕಂಟಿನ್ಯೂಸ್ ಆಗಿ ಮನೆಯೊಳಗಿನ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಈ ತರ ಕಡತಗಳನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ. ಹೇಳಲಾಗ್ತಿದೆ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಂಪನಿಗಳಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಏನು ಕುಟುಂಬದವರು ಮಾಡಿದ್ದಾರೆ. ಇದರ ಪ್ರಕಾರ ಯಾವುದೇ ತರಹದ ತೆರಿಗೆಯನ್ನು ಕಟ್ತಾ ಇರಲಿಲ್ಲ. ಈ ತೆರಿಗೆ ಯಾವ ರೀತಿ ವಂಚಿಸಿದ್ದಾರೆ, ಮತ್ತೆ ಯಾವ ಪ್ರಾಪರ್ಟಿಗಳಿಂದ ಯಾವ ಉದ್ದಿಮೆಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ಕೂಡ ಇನ್ನೂ ಪರಿಶೀಲನೆ ನಡೀತಾ ಇದೆ. ಇನ್ನು ಟೀಮು ಅಧಿಕಾರಿಗಳ ತಂಡ ಇನ್ನು ಶಿವರಾಜ್ ಕುಮಾರ್ ಮನೆಯಲ್ಲಿದೆ. ಎಸ್ ಬರ್ತೀನಿ ನಾನು. ಮಂಜುನಾಥ್ ಗಾಯತ್ರಿ ಹೋಗ್ತಾನೆ. ಯಶ್ಮಾ ಅವರ ಮನೆ ಹತ್ರ ಮಂಜುನಾಥ್ ಇದ್ದಾರೆ. ಮಂಜುನಾಥ್ ಯಶ್ಮಾ ಅವರನ್ನ ಹೊರಗೆ ಕರ್ಕೊಂಡು ಹೋಗಿದ್ರು, ಒಂದು ಬ್ಯಾಗ್ ಅಲ್ಲಿ ವಾಪಸ್ ಬಂದ್ರು. ಸೊ ಈಗಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅನ್ನೋದು. ಯಶ್ ಪತ್ನಿ ರಾಧಿಕಾ ಪಂಡಿತ್ ಪ್ರಶ್ನೆ ಕೇಳಿದ್ರು, ಅವ್ರು ಯಾವುದೇ ಉತ್ತರ ಕೊಟ್ಟಿರೋದು. ಸಂಪರ್ಕ ಸಾಧ್ಯತೆ ಆಗಿದ್ರೆ ಯಶ್ ಮನೆ ಹತ್ರ ಇರ್ತಕ್ಕಂಥ ನಮ್ಮ ಪ್ರತಿನಿಧಿ ಕೃಷ್ಣ ಅವರ ಹತ್ರ ಹೋಗ್ತೀನಿ. ಪುನೀತ್ ರಾಜ್ಕುಮಾರ್. ಕೃಷ್ಣ, ಈಗಲೂ ಕೂಡ ಸರ್ಚ್ ನಡೀತಾ ಇದೆ, ಪರಿಶೀಲನೆ ನಡೀತಾ ಇದೆ ಐಟಿ ಟೀಮ್ದು. ಖಂಡಿತವಾಗ್ಲೂ ಲಕ್ಷ್ಮಣ್ ಹೂಗಾರ್, ಈಗಾಗಲೇ ಏನು ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಸತತವಾಗಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ 7 ಗಂಟೆ ಆಗ್ತಾ ಇದೆ. ಸುಮಾರು 13 ಗಂಟೆಗಳ ಕಾಲ ಈಗಾಗಲೇ ಒಂದು ಕಾರ್ಯಾಚರಣೆಯನ್ನು ಮುಂದುವರಿಸಿರುವಂತದ್ದು. ಈ ಒಂದು ಹೆಚ್ಚು ಸಮಯವನ್ನು ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ಎಷ್ಟು ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಅವರ ಪತ್ನಿ ಆಗಿರ್ಬೋದು, ಜೊತೆಗೆ ನಟ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಅವ್ರ ಜೊತೆ ಈಗಾಗಲೇ ಏನು ಪ್ರಮುಖವಾಗಿ ದಾಖಲೆಗಳಾಗಿರ್ಬೋದು, ಜೊತೆಗೆ ಪರಿಶೀಲನೆ ಆಗಿರ್ಬೋದು, ಅದರಲ್ಲೂ ಈಗ ತೊಡಗಿರುವಂತಹ ಅಧಿಕಾರಿಗಳು. ಮುಖ್ಯವಾಗಿ ಸುಮಾರು 6 ಗಂಟೆ ಸಮಯದಲ್ಲಿ 3 ಜನ ಅಧಿಕಾರಿಗಳೇನಿದ್ದಾರೆ ಸ್ವಲ್ಪ ದಾಖಲೆಗಳನ್ನು ತೆಗೆದುಕೊಂಡು ಇದೀಗ ಹೊರಗಡೆ ಹೋಗಿರುವಂತದ್ದು. ಇನ್ನುಳಿದಂತ ಸುಮಾರು 6 ಜನಕ್ಕೂ ಹೆಚ್ಚು ಜನ ಅಧಿಕಾರಿಗಳೇನಿದ್ದಾರೆ ಇನ್ನೂ ಕೂಡ ಶೋಧ ಕಾರ್ಯವನ್ನ ಯಶ್ ಮಾವರ ಮನೆ ಹತ್ರ ಇರ್ತಕ್ಕಂಥ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕ ಬಂದ್ರೆ. ಮಂಜುನಾಥ್, ಈಗಾಗಲೇ ಆ ಯಶ್ ಮಾವರ ಮನೆಯಲ್ಲೂ ಕೂಡ ಈ ಒಂದು ತಂಡ ದಾಳಿ ಮಾಡಿತ್ತು, ಪ್ರಶ್ನೆಗಳು ಕೇಳ್ತು, ಸರ್ಚ್ ಮಾಡ್ತು, ಶೋಧನೆ ಆಗಿದೆ. ಅವರು ಮಾವರನ್ನ ಹೊರಗೆ ಕರ್ಕೊಂಡು ಹೋಗಿ ಒಂದು ಬ್ಯಾಗ್ ಅಲ್ಲಿ ದಾಖಲೆಗಳು ತಂದ್ರು ಅನ್ನುವಂಥದ್ದು. ಹಾಗಿದ್ರೆ ಅಲ್ಲೇ ವಿಚಾರಣೆ ಇನ್ನೂ ಮುಗಿದಿಲ್ವಾ ಮಂಜುನಾಥ್? ಖಂಡಿತ ಲಕ್ಷ್ಮಣ್ ಹೂಗಾರ್, ಕಳೆದ 13 ಗಂಟೆಗಳಿಂದಲೂ ಕೂಡ ಯಶ್ ಅವರ ಮಾವನ ಮನೆಯಲ್ಲಿ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಧ್ಯಾಹ್ನದವರೆಗೂ ರಾಧಿಕಾ ಪಂಡಿತ್ ಅವರನ್ನು ಕೂಡ ಎನ್ಕ್ವೈರಿ ಮಾಡಿದ್ರು. ಅವರ ಎನ್ಕ್ವೈರಿ ಆದಂತಹ ಬಳಿಕ ಯಶ್ ಅವರ ಮಾವ ಆಗಿರುವಂತಹ ಕೃಷ್ಣ ಪ್ರಸಾದ್ ಅವರನ್ನು ಸುಮಾರು 5 ಗಂಟೆಗಳ ಕಾಲ ಎನ್ಕ್ವೈರಿಯನ್ನು ಮಾಡ್ತಾರೆ. 5 ಗಂಟೆಗಳ ಕಾಲ ಎನ್ಕ್ವೈರಿ ಮಾಡಿದಂತಹ ಬಳಿಕ ಅವರ ಒಂದು ಒಟ್ಟಾರೆ ಆಸ್ತಿ ಎಷ್ಟಿದೆ ಮತ್ತು ಈ ಒಂದು ಮನೆಯಲ್ಲಿ ಸರ್ಚ್ ಮಾಡಿದ ಟೈಮ್ ನಲ್ಲಿ ಸಿಕ್ಕಂತಹ ವಸ್ತುಗಳೇನು ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡಿದ್ರು. ಜೊತೆಗೆ ಯಶ್ ಅವರ ಮಾವು ಕೂಡ ಅಷ್ಟೇ ಕೆಲವೊಂದು ದಾಖಲೆಗಳು, ಆಸ್ತಿಯ ಪತ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಷ್ಟೇ ಬ್ಯಾಂಕ್ ನಲ್ಲಿ ಇರೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೂಡ ಕೊಡ್ತಾರೆ. ಕೂಡಲೇ ಈ ಒಂದು ಇನ್ಫಾರ್ಮೇಶನ್ ಪಡ್ಕೊಂಡಂತ ಐಟಿ ಅಧಿಕಾರಿಗಳು ನೇರವಾಗಿ ಕೃಷ್ಣ ಪ್ರಸಾದ್ ಅವರನ್ನು ಕೂಡ ಅಷ್ಟೇ ಪ್ರೈವೇಟ್ ಒಂದು ವೆಹಿಕಲ್ ಅಲ್ಲಿ ಕರ್ಕೊಂಡೋಗಿ ಬ್ಯಾಂಕ್ಗೆ ಹೋಗಿ ಲಾಕರ್ ಅನ್ನು ಕೂಡ ಓಪನ್ ಮಾಡಿಸಿ ಅಲ್ಲಿದ್ದಂತಹ ಕೆಲವೊಂದು ಆಸ್ತಿ ಪತ್ರಗಳನ್ನು ಕೂಡ ಅಷ್ಟೇ ಮನೆಗೆ ತಗೊಂಡು ಬಂದಿದ್ದಾರೆ. ಜೊತೆಗೆ ಕೆಲವೊಂದಷ್ಟು ಚಿನ್ನಾಭರಣ ಕೂಡ ಅಷ್ಟೇ ಬ್ಯಾಂಕ್ ನ ಲಾಕರ್ ನಲ್ಲಿ ಇದ್ದದ್ದನ್ನು ಕೂಡ ಅಷ್ಟೇ ಕರ್ಕೊಂಡು ಬಂದು ಅಕ್ಕ ಸಾಲಿಗನನ್ನು ಕೂಡ ಕರೆಸಿ ಅದನ್ನು ಕೂಡ ಪರಿಶೀಲನೆ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಈಗಲೂ ಕೂಡ ಅಷ್ಟೇ ಏನು ಯಶ್ ಅವರ ಮಾವನ ಮನೆಯಲ್ಲಿ ಐಟಿ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಸಾಕಷ್ಟು ಕೆಲವೊಂದು ಆಸ್ತಿ ಪತ್ರಗಳು ಕೂಡ ಇರುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಯಶ್ ಅವರ ಮಾವನನ್ನ ಮುಂದಿಟ್ಕೊಂಡ್ಬಿಟ್ಟು ಪ್ರತಿಯೊಂದು ಪತ್ರಕ್ಕೂ ಕೂಡ ಅಷ್ಟೇ ಪ್ರಶ್ನೆಗಳನ್ನ ಕೇಳ್ತಾ ಆ ಒಂದು ಆಸ್ತಿ ಎಲ್ಲಿಂದ ಬಂತು, ಜೊತೆಗೆ ಎಷ್ಟ್ಗೆ ಸೇರಿದಂತಹ ಆಸ್ತಿ ಪತ್ರಗಳೇನಾದ್ರೂ ಈ ಒಂದು ಪತ್ರಗಳಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಎನ್ಕ್ವೈರಿಯನ್ನು ಕೂಡ ಮುಂದುವರಿಸಿದ್ದಾರೆ. ಈಗ ಓಂ ಪ್ರಕಾಶ್ ಹತ್ರ ಹೋಗ್ತೀನಿ. ಜೆಪಿ ನಗರದ ಸುದೀಪ್ ಮನೆ ಹತ್ರ ಓಂ ಪ್ರಕಾಶ್ ಈಗ ಸುದೀಪ್ ಬಂದು ತಕ್ಷಣ ಒಂದು ಪ್ರತಿಕ್ರಿಯೆ ಕೊಟ್ಟರು. ಇದು ಯಾವುದೇ ರೀತಿಯ ರಾಜಕೀಯ ಉದ್ದೇಶದಿಂದ ನಡೆದಂತ ಒಂದು ದಾಳಿ ಅಲ್ಲ. 3 ಬಹಳ ದೊಡ್ಡ ಚಿತ್ರಗಳು ಬಂದಿದ್ವು, ಆ ನಿರ್ಮಾಪಕರ ಕಾರಣಕ್ಕೆ ಆಗಿರಬಹುದು ಅನ್ನೋ ಅಂಶವನ್ನು ಹೇಳಿದ್ರು. ಹಾಗಿದ್ರೆ ಸುದೀಪ್ ಅವರು ಆನಂತರ ಮತ್ತೆ ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಈಗಲೂ ಕೂಡ ಅಲ್ಲಿ ಅಧಿಕಾರಿಗಳ ಪರಿಶೀಲನೆ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಮಂಜುನಾಥ್. ಹೌದು ಹೂಗಾರ್, ಬೆಳಗ್ಗೆ 7 ಗಂಟೆಗೆ ಶುರುವಾದಂತಹ ಸುದೀಪ್ ಮನೆ ಮೇಲೆ ನಡೆದಂತ ದಾಳಿ ನಿರಂತರವಾಗಿ ಇನ್ನೂ ಪರಿಶೀಲನೆ ಮುಂದುವರಿತಾ ಇದೆ. ಈಗಲೂ ಕೂಡ ಮನೆಯ ಗೇಟ್ ಓಪನ್ ಆಗಿಲ್ಲ. ಅವರ ಅಕ್ಕ ಭಾವ ಕೂಡ ಈಗ 6 ಗಂಟೆಯ ವೇಳೆಯಲ್ಲಿ ಮನೆಗೆ ಬಂದ್ರು. ಹಾಗಾಗಿ ಅಂದ್ರೆ ಸುದೀಪ್ ಮನೆಗೆ ಬಂದಿದ್ದಾರೆ. ಸೊ ಮನೆಯ ಕುಟುಂಬ ಸದಸ್ಯರೆಲ್ಲರನ್ನೂ ಕೂಡ ವಿಚಾರಿಸ್ತಾ ಇದ್ದಾರೆ, ಒಬ್ಬೊಬ್ಬರನ್ನಾಗಿ ವಿಚಾರಣೆಗೊಳಪಡಿಸಿದ್ದಾರೆ. ಸೊ ಎಲ್ಲ ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು ಇನ್ನೂ ಮುಂದುವರಿತಾ ಇದೆ. ಸೊ ಸುದೀಪ್ ಅವರ ತಾಯಿ ಮನೆಯಲ್ಲಿದ್ದಾರೆ, ಸುದೀಪ್ ಮನೆಯಲ್ಲಿದ್ದಾರೆ, ಹಾಗೇನೆ ಅವರ ಅಕ್ಕ ಭಾವ ಕೂಡ ಮನೆಗೆ ಬಂದಿರುವಂತದ್ದು. ಸೊ ಹಾಗಾಗಿ ಸುದೀಪ್ ಅವರ ಮನೆಯಲ್ಲಿ ಬೆಳಗಿನಿಂದ ಏನು 12 ಗಂಟೆ ಆದ್ರೂ ಕೂಡ ನಿರಂತರವಾಗಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸುದೀಪ್ ಅವರ ಎಲ್ಲರೂ ಕೂಡ ಧನ್ಯವಾದ. ಮಂಜುನಾಥ್ ಹಾಗೇನೆ ಆಲ್ವಿನ್ ಮತ್ತೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾನೆ. ಈಗಾಗಲೇ ಯಶ್ ಮಾವ ಮತ್ತು ಯಶ್ ಮನೆಯವರು ಕೂಡ ದಾಳಿ ನಡೆದಿದೆ. ಈಗಲೂ ಕೂಡ ವಿಚಾರಣೆ ನಡೀತದೆ, ಪರಿಶೀಲನೆ ನಡೀತದೆ. ಮತ್ತೊಂದು ಕಡೆ ಯಶ್ ಏನ್ ರೂಮ್ ಇದೆ ತಾಜ್ ವೆಸ್ಟ್ ಎಂಡ್ ನಲ್ಲಿ, ಅಲ್ಲೂ ಕೂಡ ಐಟಿ ದಾಳಿ ನಡೆದಿದೆ. ಅಲ್ಲೂ ಕೂಡ
ಶೋಧ ಕಾರ್ಯ ನಡೆದಿದೆ ಅನ್ನುವಂಥ ಮಾಹಿತಿ ಬರ್ತದೆ. ಯಶ್ ರೂಮ್ ಮೇಲೂ ಕೂಡ ದಾಳಿ ನಡೆದಿದೆ. ತಾಜ್ ವೆಸ್ಟ್ ನಲ್ಲಿ ಪ್ರತ್ಯೇಕ ರೂಮ್ ಅನ್ನು ಹೊಂದಿದ್ದಾರೆ ನಟ ಯಶ್. ಅಲ್ಲೂ ಕೂಡ IT ಟೀಮ್ ಈಗ ದಾಳಿ ನಡೆಸಿದೆ ಅನ್ನುವಂಥ ಮಾಹಿತಿ ಬರ್ತದೆ. ಯಶ್ ರೂಮ್ ಮೇಲೂ ಕೂಡ ದಾಳಿ ನಡೆಸಿ ಅಲ್ಲಿರ್ತಕ್ಕಂಥ ದಾಖಲೆ ಪತ್ರಗಳನ್ನು ಪರಿಶೀಲಿಸುವ ಕಾರ್ಯ ನಡೀತಾ ಇದೆ. ಏರ್ಪೋರ್ಟ್ನಿಂದ ನೇರವಾಗಿ ತಾಜ್ ವೆಸ್ಟ್ ಎಂಡ್ಗೆ ಯಶ್ ಬಂದಿದ್ರು. ಅಲ್ಲೂ ಕೂಡ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲೂ ಕೂಡ ದಾಖಲೆ ಪರಿಶೀಲನೆ ನಡೆಸಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಚರ್ಚೆಯನ್ನು ಮಾಡ್ತಿರೋ ಜೊತೆಗೆ ನಿರ್ಮಾಪಕರು ಮತ್ತು ಡಬ್ಬಿಂಗ್ ಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಕೃಷ್ಣೇಗೌಡರು ಸ್ವಾಗತ. ಹಾಗೇನೆ ನನ್ನ ಜೊತೆಗೆ ಗೌರೀಶ್ ಕುಮಾರ್ ಕಟೀಲ್ ಲೆಕ್ಕ ಪರಿಶೋಧಕ ನಮ್ಮ ಜೊತೆಗೆ ಇದ್ದಾರೆ. ಗೌರೀಶ್ ಕುಮಾರ್ ನಿಮ್ಗೆ ಕೂಡ ಸ್ವಾಗತ. ಮತ್ತೆ ಇದರ ಬಗ್ಗೆ ಈ ಒಂದು IT ದಾಳಿ ಬಗ್ಗೆ ನಟ ಯಶ್ ಮತ್ತೊಂದು ಕಡೆ ಸುದೀಪ್ ಕೂಡ ಮಾತಾಡಿದ್ದಾರೆ. IT ರೇಡಿಂದ ಚಿತ್ರರಂಗಕ್ಕೆ ಶಾಕ್ ಆಗಿದೆ. ಈಗಾಗಲೇ ದಾಳಿ ಕುರಿತಂತೆ ನಟ ಯಶ್ ಮುಂಬೈಯಿಂದ ಬಂದರು ಮಾತಾಡಿದ್ರು. ಹಾಗೆಯೇ ಸುದೀಪ್ ಕೂಡ ಮೈಸೂರಿಂದ ಬಂದು ಮಾತಾಡಿದ್ರು. ಇಬ್ರು ಏನು ಮಾತಾಡೋದು ಕೇಳಿಸೋಣ. ಸೊ ನನಗೆ ಕರೆಕ್ಟಾಗಿ ಏನು ನಡೀತಿದೆ ನನಗೂ ಗೊತ್ತಿಲ್ಲ. TV ಏನೋ ಬಂದಿರೋದು ಅದ್ರ ಮೇಲೆ ನಾವು ಇದು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಹೋದ್ಮೇಲೆ ನೋಡೋಣ ಏನು ಅಂತ. ನನಗೂ ಲೈಫಲ್ಲಿ ಫಸ್ಟ್ ಟೈಮ್ ಇದು. ಹೌದಾ ಆಗಿದೆಯಾ ಅಂತ ನಾನು ನೋಡ್ತಾ ಇದ್ದೀನಿ. ಹೋಗೋಣ, ಇಟ್ಸ್ ಎ ಪ್ರೊಸೀಜರ್ ಅಲ್ವಾ. ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ನಾವು ಇದು ಮಾಡಬೇಕು. ಅದನ್ನೆಲ್ಲ ಊಹಾಪೋಹಗಳೆಲ್ಲ ಕಟ್ಕೊಂಡು ಕುತ್ಕೋಬಾರ್ದು. KGF ಕಂತೆ ಇದಕ್ಕಂತೆ ಅವ್ರು ಸಕ್ಸಸ್ ಕಂತೆ ನೋಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಆ ಥರದ್ದೆಲ್ಲ ಇರೋಲ್ಲ. ಸೊ ಪ್ರಾಬ್ಲಿ ಒಂದು ಕ್ಲಾರಿಟಿ ತಗೊಳ್ಳೋದಕ್ಕೆ ಅವ್ರು ಇದು ಮಾಡ್ತಾರೆ. ಒಂದು ಪ್ರಜೆಗಳು ನಾವು ಈ ಒಂದು ಇದರಲ್ಲಿ ಸೊ ಕಾನೂನು ಏನಿರುತ್ತೆ ಎಲ್ಲ ಪಾಲಿಸಬೇಕು. ಏನಿದೆ ತಿಳ್ಕೋಬೇಕು ನಾವು. ಸೊ ನನಗೇನು ಐಡಿಯಾ ಇಲ್ಲ. ನಮ್ಮ ಆಡಿಟ್ರಿಗೆ ಕೇಳಬೇಕು. ಯಾಕಂದರೆ ದುಡ್ಡು ಕಾಸು ಇವೆಲ್ಲ ನಾವು ತಲೆ ಕೆಡಿಸ್ಕೊಂಡವ್ರು ಅಲ್ಲ. ಅದೇನಿದೆ ಏನಿಂಗ್ ಫೈಲ್ ಮಾಡಿ ನೋಡ್ತಿದ್ವಿ. ಐ ಥಿಂಕ್ ಇಟ್ ಇಸ್ ಸಮಥಿಂಗ್ ಟು ಡೂ ವಿತ್ 3 ಫಿಲ್ಮ್ಸ್. 3 ಸಿನಿಮಾದು ಬಡ್ಜೆಟ್ ಇರ್ಬೋದು, ಅದಿರ್ಬೋದು, ಇದಿರ್ಬೋದು. ಕಾರಣಾಂತರಗಳಿಂದ ಐ ಥಿಂಕ್ ಅದನ್ನ ನೋಡಕ್ ಹೋದ್ರೆ ಅದೇ ಅನ್ನಿಸ್ತಾ ಇರೋದು ನನಗೆ. ಐ ಥಿಂಕ್ ಇಟ್ಸ್ ವಿಲನ್ ಅಂಡ್ KGF ಅಂಡ್ ನಟ ಸಾರ್ವಭೌಮ ಇಷ್ಟಿದೆ. ಸೊ ಐ ಥಿಂಕ್ ಫಾರ್ಮಾಲಿಟೀಸ್ ಏನಿದೆ ಅದನ್ನ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಟ್ಸ್ ಗಾಟ್ ಎನಿಥಿಂಗ್ ನಮ್ಮ ಪರ್ಸನಲ್ ವಿಚಾರದಂತೂ ಖಂಡಿತ ಅಲ್ಲ. ಆ್ಯಂಡ್ ಆ ಸಿನಿಮಾಗೆ ಸಂಬಂಧಪಟ್ಟಿರೋದ್ರಿಂದ ಆ ಸಿನಿಮಾಗೆ ಸಂಬಂಧಪಟ್ಟಿರೋ ಪ್ರತಿಯೊಬ್ಬರಿಗೂ ಐ ಥಿಂಕ್ ದೇ ಆರ್ ಎನ್ಕ್ವೈರಿಂಗ್ ದಟ್ಸ್ ಅಬೌಟ್ ಇಟ್. ಮ್ಯಾಮ್, ITಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕೆನಾಟ್ ಬಿ ಪರ್ಸನಲ್. It has something to do with the economy only. I will be worried if I have done something wrong. ಯಾವ ಪಕ್ಷದ್ದು ಅಲ್ಲ ಸರ್. ಏನು ಗೊತ್ತಾ, ನಾವೇನೇ ಮಾತಾಡಬೇಕಾದ್ರೂ ಸಾಕ್ಷಿ ಸಮೇತ ಇಲ್ಲದೆ ಯಾವುದೇ ಪಕ್ಷದ ಮೇಲೆ ಮಾತಾಡೋದಾಗ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದಾಗ್ಲಿ ತಪ್ಪಾಗುತ್ತೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಇಟ್ ಇಸ್ ಗಾಟ್ ದೇರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಅದೆಲ್ಲೋ ಒಂದು ಕಡೆ ಫಾಲೋ ಆಗಿಲ್ಲ ಅಂತ ಅವ್ರಿಗೆ ಮಾಹಿತಿಗಳು ಸಿಕ್ಕಿದಾಗ ಒಂದು ಆಗುತ್ತೆ ಇಂಥ ರೇಟ್ಗಳೆಲ್ಲ. ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ವರಿಡ್ ಇಫ್ ಯು ಫೈನ್. ಬಟ್ ಹಾಗನ್ಬಿಟ್ಟು ಫಾರ್ಮಾಲಿಟೀಸ್ ಪೂರ್ತಿ ಮಾಡದಿರೋ ತಪ್ಪಾಗುತ್ತೆ. ಅದಕ್ಕೋಸ್ಕರ ನಾನು ಮೈಸೂರಿಂದ ಬಂದೆ. ಬಿಕಾಸ್ ಐ ಆಮ್ ಆಲ್ಸೋ ವರಿಡ್. ಕೃಷ್ಣಗೌಡ್ರೆ, ಸುದೀಪ್ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಭಾಳ ಸ್ಪಷ್ಟವಾಗಿ ಇದರಲ್ಲಿ ಎಕಾನಮಿ ಇದೆ, ಹಣಕಾಸಿನ ವಿಚಾರ ಇದೆ. 3 ಫಿಲ್ಮ್ ಹಿಟ್ ಆಯಿತು. ಸೊ ಹಾಗಾಗಿ ಆ ಒಂದು ಕಾರಣಕ್ಕಾಗಿ ದಾಳಿ ನಡೆದಿರ್ಬೋದು ಅನ್ನೋಂಥದ್ದು. ಸೊ ಇದರ ಪೊಲಿಟಿಕಲ್ ಉದ್ದೇಶ ನಾನು ಮಾತಾಡೋಕ್ಕೆ ಹೋಗಲ್ಲ ಅನ್ನೋಂಥ ಮಾತು ಹೇಳ್ತಾರೆ. ಯಶ್ ಹೇಳ್ತಾರೆ ಇದು ನನಗೆ ಹೊಸದು ಮೊದಲ ಅನುಭವ ಅಂತ ಹೇಳ್ತಾರೆ. ಹಿಂದೆ ಕೂಡ ತಮಿಳು ಚಿತ್ರರಂಗ ದೊಡ್ಡ ದೊಡ್ಡ ಸ್ಟಾರ್ಗಳ ಮೇಲೆ AR ರೆಹಮಾನ್ ಮನೆ ಮೇಲೆ ಕೂಡ ರೇಡ್ ಆಗಿತ್ತು. ವಿಜಯ್ ಜೋಸೆಫು, ಆಮೇಲೆ ವಿಕ್ರಮು, ಸಮಂತ, ಆಮೇಲೆ ನಯನತಾರ, ಇಲ್ಲಿ ಅಕ್ಕಿನೇನಿ ಇವರು ಯಾರು ನಾಗಾರ್ಜುನು, ರವಿತೇಜ, ದೊಡ್ಡ ದೊಡ್ಡ ಮನೆ ಮೇಲೆ ಆಗಿದೆ. ಇವರು ಬಾಲಿವುಡ್ ಸಲ್ಮಾನ್ ಖಾನ್ ಮೇಲೆ. ಆದರೆ ಇವತ್ತು ದಾಳಿ ಕನ್ನಡ ಚಿತ್ರರಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇತ್ತು. ಒಳ್ಳೊಳ್ಳೆ ಹಿಟ್ ಫಿಲ್ಮ್ಗಳು ಮತ್ತು ಬಿಗ್ ಬಜೆಟ್ಟು ಇನ್ವೆಸ್ಟ್ಮೆಂಟ್ ಮಾಡೋರು ಮುಂದೆ ಬರ್ತಾಯಿದ್ರು. ಸೊ ಎಲ್ಲೋ ಒಂದು ಕಡೆ ಈ ಬೇನಾಮಿ ಆಸ್ತಿ ಅನ್ನುವಂಥ ಬೇನಾಮಿ ಹೆಸರಲ್ಲಿ ಹೂಡಿಕೆ, ಆಮೇಲೆ ಬ್ಲ್ಯಾಕ್ ಮನಿ ಹೂಡಿಕೆ ಮಾಡ್ತಾರೆ, ಅದ್ರ ಲೆಕ್ಕ ಇಲ್ಲ ಅನ್ನುವಂಥ ಒಂದು ಅನುಮಾನ ಇದೆ. ಈಗ ಬಾಲಿವುಡಲ್ಲಿ ಏನು ಹೇಳ್ತಾರೆ, ಇದು ಒಂಥರ ಏನು ಭೂಗತ ದೊರೆಗಳೆಲ್ಲ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ರಾಜಕಾರಣಿಗಳು ಯಾರೋ ಹೆಸರು ದುಡ್ಡು ಹಾಕ್ತಾರೆ, ಬಂಡವಾಳ ಹಾಕ್ತಾರೆ, ಇದು ಬ್ಲ್ಯಾಕನ್ನು ವೈಟ್ ಮಾಡ್ಕೊಳ್ಳೋಕ್ಕೆ ಭಾಳ ಆರಾಮಾಗಿರೋ ಒಂದು ಫೀಲ್ಡ್ ಅನ್ನುವಂಥ ಒಂದು ಮಾತು ಇದೆ. ಸೊ ಅದಕ್ಕೆ ದಾಳಿ ಇತ್ತು ಸರ್. ನನಗೆ ಅನ್ಸೋದು ಅಥವಾ ನನ್ನ ಅನುಭವ ಅಥವಾ ನಾನು ನೋಡ್ದಂಗೆ ಇಲ್ಲ ಹಾಕ್ತಕ್ಕಂಥ ಬ್ಲ್ಯಾಕ್ ಮನಿ ಸಿನಿಮಾದಲ್ಲಿ ಹೇಗೆ ವೈಟ್ ಆಗುತ್ತೆ. ದಯವಿಟ್ಟು ನನಗೆ ಯಾರಾದ್ರೂ ಎಕ್ಸಾಂಪಲ್ ಕೊಟ್ಟರು ಒಳ್ಳೆಯದು. ಯಾಕೆಂದ್ರೆ ತುಂಬ ಜನ ಇದು ಪ್ರಶ್ನೆ ಮಾಡ್ತಾರೆ, ನನ್ನ ಹತ್ರ ಕೇಳ್ತಿದ್ದಾರೆ. ನೀವು ಇಲ್ಲಿರ್ತಕ್ಕಂಥ ಬ್ಲ್ಯಾಕ್ ಮನಿ ಇನ್ನೊಂದು ಕಡೆ ಬ್ಲ್ಯಾಕ್ ಆಗಿ ಪರಿವರ್ತನೆ ಆಗ್ಬೋದೇ ಹೊರತು ಅಥವಾ ಬದಲಾವಣೆ ಆಗ್ಬೋದೇ ಹೊರತು ಅದು ಬಿಳಿ ಹಣ ಆಗಿ ಆಗೋದಕ್ಕೆ ಸಾಧ್ಯನೇ ಆಗಲ್ಲ. ಯಾಕೆ ಅಂತಂದ್ರೆ ಈಗ ಒಂದು ಸಿನಿಮಾಗೆ ನಾನು ಒಂದು ಉದಾಹರಣೆ ಹಾಕೊಡ್ತೀನಿ. 1 ಕೋಟಿ ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಿದೆ ಅಂತ ಆ ಸಿನಿಮಾಕ್ಕೆ ನನಗೆ 4 ಕೋಟಿ ಆದಾಯ ಬಂತು ಅಂತ ತೋರಿಸ್ಕೊತೀನಿ. ಬರುತ್ತೆ. ಬಂದಾಗ ನಾನು ಆ 4 ಕೋಟಿಗೆ ಟ್ಯಾಕ್ಸ್ ಕಟ್ಟಲೇಬೇಕಲ್ವಾ? ಆಗಿರಬೇಕಾದ್ರೆ ಸ್ವಂತ ಹಣನೇ ನಾವು ಡಿಕ್ಲೇರ್ ಮಾಡ್ಬೋದು. ನನಗೆ ಯಾವುದೋ ಒಂದು XYZ ಮೂಲದಿಂದ ಹಣ ಬಂದಿದೆ, ಅದು ಬ್ಲ್ಯಾಕ್ ಆಗಿದೆ, ಅದನ್ನು ಈ ಟ್ಯಾಕ್ಸ್ ಸಿನಿಮಾ ಶೋ 3 ಶೋ ಅಂತ ಹೇಳ್ತಾರೆ ಅಂತ ಒಂದು ನಡೆಸ್ಬಿಟ್ಟು ಅಂತ ಎಷ್ಟೇ ಶೋ ಆಗಿರ್ಲಿ ಸರ್, ನಾನು ಹೇಳ್ತಕ್ಕಂಥದ್ದು ನಿಮ್ಗೆ ಶೋ ಓಡ್ತು ಅಂತಂದ್ರೆ DCR ಕಲೆಕ್ಷನ್ ಬೇಕು, DCR ರಿಪೋರ್ಟ್ ಇರುತ್ತೆ, ಟಿಕೆಟ್ ಸೇಲ್ ಆಗಿರುತ್ತೆ, ಎಷ್ಟು ಟಿಕೆಟ್ ಸೇಲ್ ಆಗಿತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟ ಕಮರ್ಷಿಯಲ್ ಟ್ಯಾಕ್ಸ್ ಅದ್ರ ಬಗ್ಗೆ ಲೆಕ್ಕ ಕೊಟ್ಟಿರ್ತಾನೆ. ಆ ಥಿಯೇಟರ್ ಲೆಕ್ಕ ಕೊಡಬೇಕು. ಆಯ್ತು, ನಾವೇ ಟಿಕೆಟ್ ಹರಿಸ್ತೀವಿ ಅಂತ ಇಟ್ಕೊಳ್ಳಿ,
100 ದಿವಸಲ್ಲೂ ಅಷ್ಟೇ ಥಿಯೇಟರ್ಸ್ದ್ವಿ, ಆ ದುಡ್ಡು ನಾವಲ್ಲಿ ಕಟ್ಟಿದ್ವಿ, ಆಯ್ತು. ಆ ದುಡ್ಡಿಗಾರು ನಾವು ಟ್ಯಾಕ್ಸ್ ಕಟ್ಟಲೇಬೇಕಾ? ಟ್ಯಾಕ್ಸ್ ಕಟ್ಟಿದ ಮೇಲೆ ತಾನೇ ವೈಟ್ ಆಗುತ್ತೆ. ಅದಕ್ಕೆ ಇಷ್ಟೊಂದು ಸರ್ಕಸ್ ಯಾಕೆ ಮಾಡಬೇಕು? ನೇರವಾಗಿ ನಾವು ನನ್ನ ಹತ್ರ ಇಷ್ಟು ಹಣ ಇದೆಯಪ್ಪ, ನಾನು ಕಟ್ತಿದ್ದೀನಿ ಟ್ಯಾಕ್ಸ್ನ, ಆವಾಗಲೇ ವೈಟ್ ಆಗುತ್ತೆ. ಇದಕ್ಕೆ ವಾಮ ಮಾರ್ಗ ಯಾಕೆ? ಈಗ ಈ ದಾಳಿ ಹೀರೋಗಳನ್ನ ಟಾರ್ಗೆಟ್ ಮಾಡಿದಾರೆ, ಅದ್ ನೀವು ಪ್ರೊಡ್ಯೂಸರ್ ಟಾರ್ಗೆಟ್ ಮಾಡಿ. ಯಾಕೆ ಪ್ರೊಡ್ಯೂಸರ್ ಈಗ ಅನೇಕ ಮೂಲದಿಂದ ಬರ್ತಾರೆ. ಈ ರಾಜಕಾರಣಿಗಳು ಕೂಡ ಬೇನಾಮಿ ಯಾರೋ ಹೆಸರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಆಮೇಲೆ ಅನೇಕ ಹಣವಂತರು ಏನ್ ಮಾಡ್ತಾರೆ, ಯಾರೋ XYZ ಹೆಸರಲ್ಲಿ ಹಾಕ್ತಾರೆ. ರಿಯಲ್ ಎಸ್ಟೇಟ್ ದುಡ್ಡು ಬರ್ತಾ ಇದೆ, ಅದನ್ನ ಸಿನಿಮಾದಲ್ಲಿ ಹಾಕಿ ಲಾಭ ಮಾಡ್ತಾರೆ. ಆ ಬಂದಿರೋ ಲಾಭವನ್ನ ಇನ್ನೆಲ್ಲೋ ಕೂಡ ಇನ್ವೆಸ್ಟ್ ಮಾಡ್ತಾರೆ ಅಂತ. ಸರ್ ಅದೇನೆ ಸರ್, ಎಲ್ಲಿಂದ ಲಾಭ ಬಂದ್ರು ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು. ಹಾಕಿರೋ ದುಡ್ಡಲ್ಲ, ಸಿನಿಮಾದಿಂದ ಬಂದಿರೋ ದುಡ್ಡನ್ನು ಎಲ್ಲೋ ಇನ್ವೆಸ್ಟ್ ಮಾಡಿದ್ರಿ, ಅದಕ್ಕೆ ದಾಖಲೆ ಕೊಡ್ತಾ ಇಲ್ಲ. ನೀವು ಬಂದಿರೋ ಗಿಫ್ಟ್ಗಳು ಬರ್ತವೆ. ಈಗ ಲಕ್ಷಾಂತರ ರೂಪಾಯಿ ಗಿಫ್ಟ್ ಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಮೆಂಬರ್. ಯಾರೋ ಒಬ್ಬ ನಾಳೆ ಕಾಲ್ ಶೀಟ್ ಬೇಕು ಹೀರೋ ಅಂತ ಹೇಳ್ಬಿಟ್ಟು ಯಾವ್ದೋ ಕಾರ್ಯಕ್ರಮ ಬಂದ್ರೆ ₹1,00,000 ಒಂದು ಗಿಫ್ಟ್ ಕೊಡ್ತಾರೆ. ಗಿಫ್ಟ್ ಅನ್ನು ಮಾಡ್ತಾರೆ, ತಗೊಂಡಿರ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿ ರಿಸಿಟ್ ಇಟ್ಟಿರಲ್ಲ, ಇನ್ವಾಯ್ಸ್ ಇಟ್ಟಿರಲ್ಲ. ಆ ತರದಂತದ್ದು ಅಪರಾಧದ ಪ್ರಕರಣಗಳು ಸೇರುತ್ತೆ. ಮತ್ತೆ ಗಿಫ್ಟ್ ಅನ್ನು ಸೇರಿಸ್ಕೋಬೇಕು, ಮತ್ತೆ ಗಿಫ್ಟ್ ಅನ್ನು ಕೂಡ ತೋರಿಸಬೇಕಾಗುತ್ತೆ. ಅದನ್ನು ಕೊಟ್ಟವನು ತಗೋಬೇಕಾಗುತ್ತೆ ಅಥವಾ ಇವರು ತಗೋಬೇಕಾಗುತ್ತೆ. ಆ ತರದ ಮೂಲಗಳು ಇದಾವೆ. ಅದು ಇದೊಂದೇ ಅಲ್ಲ, ಎಲ್ಲಾ ಮೂಲಗಳು. ಕೇಳ್ತಾ ಇದೀನಿ, ಸ್ಯಾಂಡಲ್ವುಡ್ ಕನ್ನಡ ಚಿತ್ರರಂಗದ ಮೇಲೆ ಇದು ಅತಿ ದೊಡ್ಡ ಶಾಕ್, ಅತಿ ದೊಡ್ಡ ಏನು ರೈಡ್ ಅಂತ ಖಂಡಿತ ಭಯ ಹುಟ್ಟಿದೆ. ಜೊತೆಗೆ ನನಗೆ ನೋವಾಗ್ತಿದೆ, ಒಬ್ಬ ಚಿತ್ರ ಮಾಧ್ಯಮದ ವ್ಯಕ್ತಿಯಾಗಿ ನನಗೆ ನೋವಾಗ್ತಿದೆ. ಯಾಕೆ ಅಂದ್ರೆ ಇಷ್ಟು ವರ್ಷ ಕನ್ನಡ ಚಿತ್ರರಂಗ ಬರೀ ಕೇವಲ ಇಷ್ಟೇ ಇತ್ತು, ಈಗ ವೈಡ್ ಆಗಿ ಬೆಳಿತಿತ್ತು. ಎಲ್ಲ ಒಂದ್ ಕಡೆ ಬೆಳಿಬೇಕಾದ್ರೆ ಮತ್ತೆ ಈ ತರದ ಒಂದು ರೈಡ್ ಆದ್ರೆ, ಈಗ ನೋಡಿ, ಈಗ ಪೈಲ್ವಾನ್ ಅಂತಕ್ಕಂಥ ಸಿನಿಮಾನ 8 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಮುಂದಾಗಿದ್ರು. ಈಗೇನಾಗುತ್ತೆ, ಇದಕ್ಕಿದೆ ಅವನಿಗೆ ಇನ್ವೆಸ್ಟ್ ಮಾಡೋರು ಅವ್ನು ಹಿಂದೆ ಹೋಗ್ತಾರೆ, ಅಥವಾ ಫೈನಾನ್ಸ್ ಮಾಡೋರು ಹಿಂದೆ ಹೋಗ್ತಾರೆ. ತಿರ್ಗಿ 8 ಲ್ಯಾಂಗ್ವೇಜ್ ಅಲ್ಲಿ ಮಾಡಕ್ ಹೋದೊಂದು ನಟ ಸಾರ್ವಭೌಮ ಬರುತ್ತೆ ನೆಕ್ಸ್ಟ್, ಈಗ ಈ ಮಂತ್ ಅಲ್ಲಿ ರಿಲೀಸ್ ಆಗಬೇಕು. ಹಾಗೇನೆ ಪುನೀತ್ ಇನ್ನೊಂದು KGF 2 ಒಂದು ರೆಡಿ ಆಗ್ತದೆ. ಹಾಗೇನೆ ಯಜಮಾನ ಇದೆ, ಕುರುಕ್ಷೇತ್ರ. ಸೊ ಎಲ್ಲೊಂದ್ ಕಡೆ ಇದಕ್ಕೆಲ್ಲ ಹಿಟ್ ಆಗುತ್ತೆ. ಈಗ ಇವೆಲ್ಲವೂ ಕೂಡ ಹೊರತಾನೆ. ಈಗ ನೆಕ್ಸ್ಟ್ ಅವ್ನು ಮಾರ್ಕೆಟ್ ಓಪನ್ ಮಾಡಬೇಕು ಅಂತಂದಾಗ ತಿರ್ಗಿ ಎಲ್ಲ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೋ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗ ಹೊರಗಡೆ ಹೋಗ್ತಿದೆ. ಕಾಲ್ ಸೀಟ್ ತೊಗೊಳ್ಳೋರು ಭಯ ಬೀಳ್ತಾರೆ. ಒಳ್ಳೆ ಸಿನಿಮಾ ಮಾಡಬೇಕು, ದೊಡ್ಡ ಬಜೆಟ್ ಸಿನಿಮಾ ಮಾಡಬೇಕು. ಕರ್ನಾಟಕದವರು ಕೂಡ ನಾವು ನಿರ್ಮಾಪಕರು ಚಿಕ್ಕವರಲ್ಲ, ನಮಗೂ ತಾಕತ್ತಿದೆ, ನಾವು ಒಂದು ದೊಡ್ಡ ಸಿನಿಮಾ ಮಾಡಬಹುದು, ನಾನು ವೈಡ್ ಮಾರ್ಕೆಟ್ ತೋರಿಸಬಹುದು ಅಂತಕ್ಕಂಥ ಸಾಹಸ ಕೈ ಹಾಕೋರಿದಾರಲ್ಲ, ಅಂತವ್ರು ಈಗ ಯೋಚನೆ ಮಾಡ್ಬೇಕಾಗುತ್ತೆ. ಅಂತವ್ರಿಗೆ ನೋವಾಗುತ್ತೆ ಅಥವಾ ಅಂತವ್ರು ಎದುರ್ತಾರೆ. ಅದು ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಅಲ್ಲ, ಒಂದು ರೀತಿ ದಾಳಿನ ಭಯ ಅನ್ನೋದಕ್ಕಿಂತಲೂ ಕೂಡ ನಾನು ಕರೆಕ್ಟ್ ಆಗಿ ವೈಟ್ ಮಾಡಬೇಕು ಅನ್ನುವಂಥದ್ದು ತಪ್ಪೇನಿದೆ ಕಾನೂನಿನ ಪ್ರಕಾರ. ಅದು ಆಗ್ಬೇಕು. ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಈ ದೇಶದ ಕಾನೂನ ಪಾಲಿಸಬೇಕಾದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ, ಮತ್ತೆ ಅದನ್ನ ಇದು ಕೂಡ. ಸೊ ಅದನ್ನ ನಾನು ಪ್ರಶ್ನೆ ಮಾಡ್ತಿಲ್ಲ. ನಾನು ಒಂದು ಮಾಧ್ಯಮನ ಪ್ರತಿನಿಧಿಸಬೇಕಾದ್ರೆ ನನ್ನ ಒಂದು ಮಾಧ್ಯಮ ಬೆಳೀತಾ ಇದೆ. ಇವಾಗ ಸ್ವಲ್ಪ ಕರುಣೆ ತೋರಿಸಿ, ಬೆಳೆಯೋ ಟೈಮಲ್ಲಿ ಮತ್ತೆ ಕುತ್ತಿಗೆ ಸಿಗ್ತಿದ್ರಿ. ತಿರ್ಗಾ ಇನ್ನೊಂದು 10 ವರ್ಷ ಹಿಂದಕ್ಕೆ ಹೋಗುತ್ತೆ ಇಂಡಸ್ಟ್ರಿ. ಬೆಳೆದಾದ್ಮೇಲೆ ಬನ್ನಿ, ನಾವೇನ್ ಬೇಡ ಅಂತ ಹೇಳ್ತಿಲ್ಲ. ಆಮೇಲೆ ನಮ್ಮವ್ರಿಗೂ ನಾನು ಹೇಳೋದಷ್ಟೇ, ಪಾರದರ್ಶಕವಾಗಿ ನಾವು ಪಾರದರ್ಶಕ ಇದ್ಬಿಟ್ರೆ ಈ ಸಮಸ್ಯೆನೇ ಬರಲ್ಲ. ಖಂಡಿತ. ಗೌರೀಶ್ ಕುಮಾರ್ ಅವರು ಕಟೀಲ್ರೆ, ಈಗ ಇನ್ವೆಸ್ಟ್ಮೆಂಟ್ ಅನ್ನೋದು ಬಹಳ ಬೇರೆ ಬೇರೆ ತರದ್ದು. ಈಗ ಒಬ್ಬ ಹೀರೋಗೆ ₹2 ಕೋಟಿ ಒಂದು ಸಿನಿಮಾಗೆ ಕಾಲ್ಸಿ ಅವ್ರು ತಗೊಂಡಿರ್ತಾರೆ. ಅವರು ಒಂದು ಚೆಕ್ಕಲ್ಲಿ ಕೊಡ್ತಾರೋ, ಕೆಲವರು ಬೈ ಕ್ಯಾಶ್ ಕೊಡ್ತಾರೋ, ಅಥವಾ ಕಂತು ಕೊಡ್ತಾರೋ, ಅದು ಒಂದು ಸೋರ್ಸು. ಆಮೇಲೆ ನಿರ್ಮಾಪಕ ಅವ್ನು ನೋನ್ ಸೋರ್ಸ್, ಎಲ್ಲಿಂದ ಬಂದಿದೆ ಆ ಬಂಡವಾಳ, 50 ಕೋಟಿನ 30 ಕೋಟಿ ಹಾಕ್ತಾರೆ ಅನ್ನೋದು ಒಂದು. ಆಮೇಲೆ ಲೆಕ್ಕಪತ್ರದ ಪ್ರಶ್ನೆ ಬರುತ್ತೆ. ಈಗ ಒಂದು ಹೋಟೆಲಲ್ಲಿ ಉಳ್ಕೋತಾರೆ, 5 ಸ್ಟಾರ್ ಹೋಟೆಲ್ ಒಬ್ಬ ನಟ ಅಥವಾ ಹೀರೋಯಿನ್ ಅಂದರೆ ಅದಕ್ಕೆ ಅವ್ರ ಹತ್ರ ದಾಖಲೆ ಇರಬೇಕಲ್ಲ, ಆ ಹೋಟೆಲ್ದು ಬಿಲ್ ಇರುತ್ತೆ. ಸೊ ಇವೆಲ್ಲವೂ ಕೂಡ ಈಗ IT ರೇಡ್ ಮಾಡಿದ ತಕ್ಷಣನೇ ಅವ್ರು ಬೇಸಿಕ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಏನು ಕೇಳ್ತಾರೆ. ಈಗ ತಪ್ಪು ಕಲ್ಪನೆ ಏನು ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಪ್ರೊಸೀಜರ್. ಅದು ಇಟ್ ಇಸ್ ಅ ನಾರ್ಮಲ್ ಪ್ರೊಸೀಜರ್. ಸೆಕ್ಷನ್ 132 ಆಫ್ ದ ಇನ್ಕಮ್ ಟ್ಯಾಕ್ಸ್. ವರಿ ಮಾಡಬೇಕಾಗಿಲ್ಲ ಇದ್ರಲ್ಲಿ ಏನ್ ವರಿ ಮಾಡಬೇಕು? ಒಂದು 50 ಜನ ಆಫೀಸರ್ ಬರ್ತಾರೆ, ಅವ್ರ ಜೊತೆ ಒಂದು 4 ಪೊಲೀಸ್ ಆಫೀಸರ್ ಬರ್ತಾರೆ. ಪೊಲೀಸ್ ಆಫೀಸರ್ಸ್ ಏನ್ ಬರ್ತಾರೆ, ಅರೆಸ್ಟ್ ಮಾಡಕ್ ಬರೋದಿಲ್ಲ, ಅವರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ ಬರ್ತಾರೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನಕ್ಕೆ ರೈಡ್ ಮಾಡ್ತಾರೆ ಅನ್ನೋದಕ್ಕೆ there are some procedures. ಈಗ ನಿಮ್ಮ ಒಂದು 6 to 8 years ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಟೇಟಸ್ ನೋಡ್ತಾರೆ. ನೀವು ಫೈಲ್ ಮಾಡಿರೋದು, ಡಿಸ್ಕ್ಲೋಸ್ ಮಾಡಿರೋದು, ಡಿಕ್ಲೇರ್ ಮಾಡಿರುವಂತದ್ದು, ಅಸೆಟ್ಸ್, ಕ್ಯಾಶ್, ಇನ್ಕಮ್, ಎಕ್ಸ್ಪೆಂಡಿಚರ್ ಎಲ್ಲದನ್ನ ಚೆಕ್ ಮಾಡ್ತಾರೆ. ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾದ್ರೆ ನಿಮ್ಮ ಇನ್ಕಮ್ ಎಷ್ಟು, ಆ ನಂತರ ನೀವು ಮಾಡಿರೋ FD ಎಷ್ಟು, ನೀವು ಮಾಡಿರೋ ಪ್ರಾಪರ್ಟೀಸ್ ಎಷ್ಟು, ನೀವು ಮಾಡಿರೋ ಪ್ರಾಪರ್ಟಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಿಮ್ದು 6-7 ವರ್ಷ ಕಂಪೇರ್ ಮಾಡಿಕೊಂಡು, ಇಫ್ ದೇರ್ ಇಸ್ ಅ ಸಬ್ಸ್ಟಾನ್ಷಿಯಲ್ ಚೇಂಜಸ್ ದೇರ್ ಇಸ್ ಅ ರೀಸನ್ ಟು ಬಿಲೀವ್, ರೀಸನ್ ಇರುತ್ತೆ ಆಫೀಸರ್ಗೆ ಬಿಲೀವ್ ಮಾಡ್ಲಿಕ್ಕೆ ಇರುತ್ತೆ, ಓಕೆ ಏನಾದ್ರೂ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ ಇದೆ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅನ್ನುವಂತ ಪ್ರೊಸೀಜರ್ ಇನ್ಕಮ್ ಟ್ಯಾಕ್ಸ್ ರೈಡ್. ಅದು ಅದರಲ್ಲಿ ಗಾಬರಿ ಬೇಕಾಗಿಲ್ಲ. ನಾಳೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದ್ರು, ನಂದು ಡಾಕ್ಯುಮೆಂಟ್ಸ್ ಅನ್ನ ಸೀಸ್ ಮಾಡಿದ್ರು, ನನ್ನ ಕ್ಯಾಶ್ ಸೀಸ್ ಮಾಡಿದ್ರು, ಜ್ಯುವೆಲ್ರಿ ಸೀಸ್ ಮಾಡಿ ಹೋದ್ರು ನಾನು ಕೋರ್ಟಲ್ಲಿ ಚಾಲೆಂಜ್ ಮಾಡಿ. ಈಗ ದೊಡ್ಡ ದೊಡ್ಡ ನಟರ ಮನೆಗಳಿಗೆ ಈಗ ಬಂಗಾರದ ತಗೊಂಡೋಗಿದ್ದಾರೆ,
ವೇಯಿಂಗ್ ಮೆಷಿನ್ ತೊಗೊಂಡೋಗಿದ್ದಾರೆ, ಸರಿ. ಅದ್ರ ಹತ್ರ ಗೋಲ್ಡ್ ಇರುತ್ತೆ, ಕರೆಕ್ಟ್, ಅಥವಾ ಎಲ್ಲ ಗಿಫ್ಟ್ ತೊಗೊಂಡಿರ್ತಾರೆ, ಅಥವಾ ಯಾವುದೋ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಏನು ಆಭರಣಗಳು ತಂದಿರ್ತಾರೆ. ಸೊ ಅದಕ್ಕೆ ಅವ್ರದೇ ಆದಂಥ ಇನ್ವಾಯ್ಸ್ ಇರುತ್ತಲ್ಲ. ಇರುತ್ತೆ ಕ್ಯಾಶ್. ಗೋಲ್ಡ್ಗೆ ಗೋಲ್ಡ್ ಪ್ರೊಸೀಜರ್ ಏನಂತಂದ್ರೆ, ನಿಮ್ಮ ಮನೆಯಲ್ಲಿ ಮ್ಯಾರಿಡ್ ಲೇಡಿ ಇದ್ರೆ ಅರ್ಧ ಕೆಜಿ ಗೋಲ್ಡ್ ಇಟ್ಕೋಬಹುದು, ವೆದರ್ ಡಿಸ್ಕ್ಲೋಸ್ಡ್ ಆರ್ ಅನ್ಡಿಸ್ಕ್ಲೋಸ್ಡ್ ಅರ್ಧ ಕೆಜಿ ಇಟ್ಕೋಬಹುದು. ಅರ್ಧ ಕೆಜಿ ಅದಕ್ಕಿಂತ ಜಾಸ್ತಿ ಇದ್ರೆ ಅಪರಾಧ. ಅನ್ಮ್ಯಾರಿಡ್ ಗರ್ಲ್ ಇದ್ರೆ 250 ಗ್ರಾಮ್ಸ್ ಇಟ್ಕೋಬಹುದು. ಮೇಲ್ ಮೆಂಬರ್ಗೆ 100 ಗ್ರಾಮ್ಸ್. ಅದಕ್ಕಿಂತ ಜಾಸ್ತಿ ಪಟ್ಟಿದ್ರೆ ಯು ಹ್ಯಾವ್ ಟು ಗಿವ್ ಡಿಕ್ಲರೇಷನ್. ನೀವು ರಿಟರ್ನ್ ಫೈಲ್ ಮಾಡಬೇಕಾದ್ರೆ ಡಿಕ್ಲರೇಷನ್ ಕೊಡಬೇಕು. ಇಲ್ಲ ಅಂತಂದ್ರೆ ನೀವು ಡಿಸ್ಕ್ಲೋಸ್ ಮಾಡಿರಬೇಕು. ಇಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ವಾಯ್ಸಸ್ ಇರಬೇಕಾಗ್ತದೆ. ಇದು ಬೇಸಿಕಲಿ. ಇದನ್ನ ಕಾನ್ಫಿಸ್ಕೇಟ್ ಮಾಡುವಂತ ಪವರ್ ಇಲ್ಲ ಡಿಪಾರ್ಟ್ಮೆಂಟ್ಗೆ. ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ, ಸೀಸ್ ಮಾಡುತ್ತೆ. ಸೀಸ್ ಮಾಡಿ ಪ್ರೂವ್ ಮಾಡಿ ಸ್ಪಷ್ಟನೆ ಕೊಡಬೇಕು, ಪ್ರೊಡ್ಯೂಸ್ ಮಾಡಬೇಕು. ಅದು ಡಿಪಾರ್ಟ್ಮೆಂಟ್ ಗೆ ಆನ್ಸರ್ ಸ್ಯಾಟಿಸ್ಫ್ಯಾಕ್ಟರಿ ಬಂದಿಲ್ಲ ಅಂತಂದ್ರೆ ನಾವು ಅದನ್ನ ಚಾಲೆಂಜ್ ಮಾಡಬಹುದು, ಕೋರ್ಟ್ ಅಲ್ಲೂ ಚಾಲೆಂಜ್ ಮಾಡಬಹುದು, ಅಥವಾ ಅಪೀಲ್ ಫೈಲ್ ಮಾಡಬಹುದು. ನಾನು ಒಂದು ಬ್ರೇಕ್ ತಗೋತೀನಿ. ಯಾಕಂತಂದ್ರೆ 2011ರಲ್ಲಿ ತೆಲುಗು ಚಿತ್ರರಂಗದ ಬಹಳ ದೊಡ್ಡ ಸ್ಟಾರ್ ನಟರುಗಳ ಮೇಲೆ ಕೂಡ ದಾಳಿ ಆಗುತ್ತೆ. ಅಲ್ಲಿ ಅವ್ರು ಹೇಳ್ತಾರೆ 2-3 ಫಿಲ್ಮ್ಗಳು ಹಿಟ್ ಆಗುತ್ತೆ. ಆ ಹಿಟ್ ಆಗ್ತಾ ಇದ್ದಂಗೆ ವಿಶಾಖಪಟ್ಟಣದಲ್ಲಿ ಅವರು ಅಸೆಟ್ ಮೇಲೆ ಹೂಡಿಕೆ ಮಾಡ್ತಾರೆ, ಹೋಟೆಲ್ ಮಾಡ್ತಾರೆ, ಕನ್ವೆನ್ಷನ್ ಹಾಲ್ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಉದ್ದೇಶದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾರೆ. ಸೊ ಆಗ ದಾಳಿ ಮಾಡಿದಾಗ ಇವರು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ರೆ ಪತ್ತೆ ಆಗುತ್ತೆ. ಇವು ಕೂಡ ಇಲ್ಲಿ ನಡೆದಂಥ ದಾಳಿಯಲ್ಲೂ ಕೂಡ ಇಂಥದ್ದೊಂದು ಪತ್ತೆಗೆ ಏನಾದರೂ ಟೀಮು ಸರ್ಚ್ ಮಾಡ್ತಾ ಇದೆ. ನಾಳೆವರೆಗೆ ಮುಂದುವರಿತಾ ಇದೆ. ಅಂದರೆ ಈಗ ಬಂದಂಥ ಚಿತ್ರರಂಗದಿಂದ ನಿರ್ಮಾಪಕರಿರ್ಬೋದು, ಹೀರೋಗಳಿರ್ಬೋದು, ಅವರು ಬಂಡವಾಳ ಇಲ್ಲಿ ಬಂದಂಥ ಲಾಭವನ್ನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು. IT ರೇಟ್ಗೆ ಚಿತ್ರರಂಗ ಸಾಕು. ಕೃಷ್ಣೇಗೌಡ್ರೆ, ಈಗ ಪ್ರಶ್ನೆ ಇರ್ತಕ್ಕಂಥದ್ದು ಒಂದೇನೆ. ಈಗ ನೀವು ಹಣ ತಗೊಳ್ಳೋದು ಅನೇಕ ಮಾದರಿ, ಅಂದರೆ ಮಾರ್ಗದಲ್ಲಿ ಒಬ್ರು ಹ್ಯಾಂಡ್ ಕ್ಯಾಶ್ ಕೊಡ್ತಾರೆ, ಆಮೇಲೆ ಕಂತಾಗಿ ಹೇಳ್ತೀರಿ, ಆಮೇಲೆ ನೆಕ್ಸ್ಟ್ ಒಂದಷ್ಟು ಕ್ಯಾಶು ಅವ್ರಿಗೆ ಚೆಕ್ಕಲ್ಲೂ ಕೊಡ್ಬೋದು. ನಿಮ್ಗೆ ಯಾವ ರೀತಿಯ ದುಡ್ಡು ನೀವು ಹೆಂಗೆ ಹೊಂದಿಸ್ತೀರೋ ಅದ್ರ ಮೇಲೆ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರೊಡ್ಯೂಸರ್ಗಳು. ಕೆಲವು ಪ್ರೊಡ್ಯೂಸರ್ ಹೆಂಗಂದರೆ ಬರೀ ಅವರು ಸಿನಿಮಾ ಪ್ರೊಡ್ಯೂಸ್ ಅಷ್ಟೇ ಮಾಡ್ತಾ ಇಲ್ಲ, ಅನೇಕರು ಶಾಲೆಗಳು ನಡೆಸ್ತಾರೆ, ಅನೇಕರು ರಿಯಲ್ ಎಸ್ಟೇಟ್ ನಡೆಸ್ತಾರೆ, ಅನೇಕರು ಬೇರೆ ಬೇರೆ ಬಿಸ್ನೆಸ್ಗಳನ್ನು ಬೇರೆ ಬೇರೆ ವಲಯದಲ್ಲಿ ಅವರು ಬಂಡವಾಳ ಹಾಕಿದ್ದಾರೆ. ಹಾಗಾಗಿ ಆ ಬಂಡವಾಳಕ್ಕೆ ಸೋರ್ಸು ಎಲ್ಲಿದ್ದು, ಅದಕ್ಕೆ ದಾಖಲೆ ಏನು, ಪ್ರೊಡ್ಯೂಸರ್ ಬರೀ ಒಂದೇ ಆಗಿದ್ದರೆ ನೀವು ಲೆಕ್ಕಪತ್ರ ಕರೆಕ್ಟಾಗಿರ್ಬೋದು. ಅವ್ರು 108 ಬಿಸ್ನೆಸ್ ಇದೆ. ಆ ಬಿಸ್ನೆಸ್ಗಳನ್ನು ಪತ್ತೆ ಮಾಡಲಿಕ್ಕೆ ಈ ಒಂದು ದಾಳಿ ಅನ್ನುವಂಥದ್ದು ಒಂದು ಇಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಯಾವುದೇ ವ್ಯಾಪಾರ ಮಾಡಿ, ವ್ಯಾಪಾರ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬಂದೇ ಬರುತ್ತೆ. ಈಗ ಹಲವು ಲಕ್ಷಗಳು ಅಥವಾ ಹಲವು ಕೋಟಿಗಳು ಅಂದ ತಕ್ಷಣ ಎಲ್ಲಿ ವ್ಯಾಪಾರ ಮತ್ತು ಹಣದ ವ್ಯವಹಾರ ಇದೆ ಅದೆಲ್ಲವೂ ಕೂಡ ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬರುತ್ತೆ. ಶಾಲೆ ನಡೆಸಲಿ, ರಿಯಲ್ ಎಸ್ಟೇಟ್ ಮಾಡಲಿ, ಇನ್ನೊಂದು ಮಾಡಲಿ, ಅಥವಾ ಇನ್ಯಾವುದೋ ಮಾಲ್ಗಳನ್ನ ಓಪನ್ ಮಾಡಲಿ, ಅಥವಾ ಥಿಯೇಟರ್ಗಳನ್ನ ಓಪನ್ ಮಾಡಿದ್ರು ಕೂಡ ಅದು ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬರುತ್ತೆ. ಅವನು ಅದರದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟ್ಮೆಂಟ್ ತೋರಿಸಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಆದಾಯನೂ ತೋರಿಸಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಲಾಸನೂ ತೋರಿಸಬೇಕಾಗುತ್ತೆ, ಮತ್ತು ಅದಕ್ಕೆ ಹೂಡಿಕೆ ಮಾಡ್ತಕ್ಕಂಥ ಮೂಲವನ್ನು ತೋರಿಸಬೇಕಾಗುತ್ತೆ. ಎಲ್ಲದೂ ಕೂಡ ಅದು ಸತ್ಯನೇ. ಅದು ಸಿನಿಮಾನೂ ಕೂಡ ಏನಾಗುತ್ತೆ, ಸೆನ್ಸಾರ್ ಅಂತ ನಾವು ಮಾಡಿಸ್ತೀವಿ. ಸೆನ್ಸಾರ್ ಮಾಡಿಸಿದ 30 ದಿವಸದೊಳಗಡೆ ನಾವು IT ರಿಟರ್ನ್ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದ್ರೆ ಪ್ರತಿ ದಿವಸ ಇಷ್ಟು ಅಂತ ಪೆನಾಲ್ಟಿ ಬರುತ್ತೆ. ಒಂದು ದಿವಸಕ್ಕೆ ಪ್ರತಿ ಡೇ ಬೀಳುತ್ತದು. ಸೊ ಹಾಗಾಗಿ ಸೆನ್ಸಾರ್ ಆದ 30 ದಿವಸದವರೆಗೂ ಕೂಡ ನಮಗೆ ಗಡುವಿರುತ್ತೆ. 30 ದಿವಸ ಆದ ತಕ್ಷಣ ನಾವು ಅದ್ರೊಳಗಡೆ ಸಬ್ಮಿಷನ್ ಮಾಡ್ತೀವಿ. ಅಲ್ಲ, ತಾವು ನಿರ್ಮಾಪಕರು ಸರ್, ನಾನು ಹೇಳೋದು, ಈಗ ಒಬ್ಬ ನಟನಿಗೆ 1 ಲಕ್ಷ 50 ಲಕ್ಷನೋ 1 ಕೋಟಿ ಮಾತಾಡಿರ್ತೀರ. ಎಲ್ಲವೂ ಕೂಡ ನೀವೇನು ಡೈರೆಕ್ಟ್ ಆಗಿ ಕ್ಯಾಶ್ ಚೆಕ್ಕಲ್ಲೂ ಕೊಡಕ್ಕಲ್ಲ, ಅವ್ರ ಅಕೌಂಟ್ಗೆ ಹಾಕಲ್ಲ. ಬೇರೆ ಬೇರೆ ಅದೇನೇ ಸರ್ ಹೇಳಿದೆ. ನಾವು ಯಾವುದೋ ಒಂದು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತೀವಿ. ಬೈ ಹ್ಯಾಂಡ್ ಕೊಡ್ಬೋದು. ಎಸ್, ಕೊಡೋಕೆ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಇವತ್ತು ನಾವು ಅವ್ರಿಗೆ ಚೆಕ್ ಕೊಟ್ಟಾಗ ಇವತ್ತು ಅವ್ರು ಡಬ್ಬಿಂಗ್ ಮಾಡ್ಬೇಕು ನಮ್ಮ ಸಿನಿಮಾಕ್ಕೆ. ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ. ಅವ್ರಿಗೆ ಬಂದಾಗ ಈಗ ಚೆಕ್ ಕೊಟ್ಟಾಗ ಚೆಕ್ ನಗದು ಹಾಕಕ್ಕೆ 3 ದಿವಸ ಟೈಮ್ ತೊಳುತ್ತೆ. ಅವಾಗ ಅವರು ತಿರ್ಗಾ ಇನ್ನು 3 ದಿವಸ ಬಿಟ್ಟು ನಾವು ಡಬ್ಬಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಅವತ್ತು ಕ್ಯಾಶ್ ಕೊಡ್ತೀವಿ. That is a fundamental rule. Income tax raid ಗೆ that's a fundamental rule. ನಾನು ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದಟ್ ಒಂದು ಆಕ್ಟರ್ಗೆ 1 ಲಕ್ಷ ನೀವು ಕೊಡಬೇಕು, 50,000 ಚೆಕ್ ಅಲ್ಲಿ ಕೊಡ್ತೀರಾ, 50,000 ಕ್ಯಾಶ್ ಅಲ್ಲಿ ಕೊಡ್ತೀರಾ. ಕ್ಯಾಶ್ ಅಕೌಂಟ್ ಆಗಲ್ಲ, ಕ್ಯಾಶ್ ಸ್ಪೆಂಡ್ ಆಗುತ್ತೆ. ಡಿಪಾರ್ಟ್ಮೆಂಟ್ ಒಂದೇನಂದ್ರೆ, ಈಗ ರೈಡ್ ಸಂಶಯ. 1 ನಿಮಿಷ ಕೃಷ್ಣೇಗೌಡ್ರೆ, ಬಹಳ ಜನ ರೈಡ್ಗೆ ಏನಾಗಂದ್ರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಸಿಕ್ಕಾಪಟ್ಟೆ ಅವ್ರಿಗೆ ಖರ್ಚು ಮಾಡಿದ್ದಾರೆ, ಚಿನ್ನಾಭರಣ ಬೇರೆ ಬೇರೆ ಕಡೆಯಲ್ಲಿ. ಅದು ಕೂಡ ಇಲ್ಲಿ ಅದೇ ಮೂಲ ಆಗಿ ಸಿಕ್ಕಿರೋದು ಅಂತ ನೀವು ಕ್ಯಾಶ್ ಕೊಟ್ಟರು ಕೂಡ ನಾವು ಆಡಿಟರ್ ಕನ್ಸಲ್ಟ್ ಮಾಡಿರ್ತೀವಿ. ಆಮೇಲೆ ಅವ್ರಿಗೆ ಕೊಡಬೇಕಾದ್ರೆ ಅಮೌಂಟಿಗೆ ಅಗ್ರಿಮೆಂಟ್ ಆಗಿರುತ್ತೆ. ಆಮೇಲೆ ಎಷ್ಟು ಅವ್ರಿಗೆ ಸಂಬಳ ಕೊಡ್ತಿದೀವಿ ಅಂತ ಆಗಿರುತ್ತೆ, ಅಷ್ಟು ಸಂಬಳನ ಯಾವ್ಯಾವ ರೂಪದಲ್ಲಿ ಕೊಟ್ಟಿದೀವಿ ಅಂತ ಆಗಿರುತ್ತೆ. ಅದು ನಾವು IT ಸಬ್ಮಿಟ್ ಮಾಡಬೇಕಾದ್ರೆ ನಾವೇನು ಇನ್ಕಮ್ ಟ್ಯಾಕ್ಸ್ ಸಬ್ಮಿಟ್ ಮಾಡ್ತೀವಿ, ಇಷ್ಟನ್ನು ಕ್ಯಾಶ್ ಕೊಟ್ಟಿದ್ವಿ ಅಂತ ತೋರಿಸ್ಕೊಂಡಿರ್ತೀವಿ. ಅದು ಪ್ರೊಡ್ಯೂಸರ್ ಪಾರ್ಟಿಯಿಂದ. ಈಗ ನಾನು ಏನ್ ಹೇಳುದು, ಈಗ ಇನ್ಕಮ್ ಟ್ಯಾಕ್ಸ್ ಏನ್ ಆಕ್ಟರ್ ಆಗಿದೆಯೋ ಅಲ್ಲಿ 2 ಪಾರ್ಟಿ ಇದೆ, ಒಂದು ಹೀರೋಗಳು ಮತ್ತೆ ಪ್ರೊಡ್ಯೂಸರ್. ಇನ್ಕಮ್ ಟ್ಯಾಕ್ಸ್ ರೇಡ್ ಇಸ್ ಕನ್ಸರ್ನ್ ವಿತ್ ಡಿಪಾರ್ಟ್ಮೆಂಟ್ ಅಂಡ್ ದ ಟ್ಯಾಕ್ಸ್ ಪೇಯರ್. ಇಲ್ಲಿ ಟ್ಯಾಕ್ಸ್ ಪೇಯರ್ ಯಾರು? ಆಕ್ಟರ್ ಇಸ್ ಅ ಟ್ಯಾಕ್ಸ್ ಪೇಯರ್. ಆಕ್ಟರ್ಗೆ ಕ್ಯಾಶ್ ಬಂದಿರೋ ಇನ್ಕಮ್ ಅಲ್ಲಿ ಕ್ಯಾಶ್ ಸ್ಪೆಂಡ್ ಆಗಿದ್ರೆ ಡಿಪಾರ್ಟ್ಮೆಂಟ್ ಅದನ್ನ ಸರ್ಚ್ ಮಾಡುತ್ತೆ. ಡಿಸ್ಪ್ರಪೋರ್ಷನೇಟ್ ವಿತ್ ಇನ್ಕಮ್ ಆದ್ರೆ ದರ್ ಇಸ್ ಅದು ಒಂದು ರೂಲ್. ಅದು ಸಂಶಯ, ಅದೇ ಮೇನ್ ಸಂಶಯ ಆಗಿರುತ್ತೆ ಅಂತ ನಿಮ್ಗೆ ಹೇಳೋದೇನಂದ್ರೆ, ಇವರು ಅಕೌಂಟ್ ತಗೊಂಡಾದ್ಮೇಲೆ ಅವರು ಅಕೌಂಟ್ ತಗೊಳ್ಳೇಬೇಕು. ಅದನ್ನ ಯಾರು ಅಕೌಂಟ್ ಕ್ಯಾಶ್ ನ ಪಡೆದಿರ್ತಾರೆ,
ಇವನ್ ಅಕೌಂಟಿಗೆ ತಗೋತೀನಿ ಅಂತ ಗೊತ್ತೇ ಇದೆ, ಅಗ್ರಿಮೆಂಟ್ ಅಲ್ಲಿ ಹಾಕಿದಾರೆ ಕಾರಣ. ಅಗ್ರಿಮೆಂಟ್ ಅಲ್ಲಿ ಹಾಕಿದ್ಮೇಲೆ ಇವ್ನು ಅಕೌಂಟಿಗೆ ತಗೊಂಡಿರ್ತಾನೆ, ಅಕೌಂಟಿಗೆ ತಗೊಂಡಾದ್ಮೇಲೆ ಅವ್ರ ಅಕೌಂಟಿಗೆ ತಗೊಳ್ಲೇಬೇಕು ಅದನ್ನ. ಅಥವಾ ಅವ್ರು ತೋರಿಸಲಿಲ್ಲ ಅಂದ್ರೆ ನೀವು ಹೇಳಿತರ ಆಗುತ್ತೆ. ಅದೇ ತೋರಿಸಿಲ್ಲ ಅಂತಂದ್ರೆ ಅದಕ್ಕೋಸ್ಕರ ಎವಿಡೆನ್ಸ್ ಕಲೆಕ್ಟ್ ಮಾಡಿ. ಗಿರೀಶ್ ಕುಮಾರ್ ಅವರೇ, ಈಗ ಫಂಡ್ ಟ್ರಾನ್ಸ್ಫರ್ ಫ್ರಮ್ ಅಕೌಂಟ್ ಅಂಡ್ ಇದು ಡಿಪಾಸಿಟ್ಸ್ ಟು ದಿ ಏರ್ ಅಕೌಂಟ್ಸ್ ಅಂತ, ನಿಮ್ಮ ಹೀರೋ ಅಕೌಂಟ್ ಬಂದಿರೋ ದುಡ್ಡು ಮತ್ತು ಹೀರೋ ಅಕೌಂಟ್ ಇಂದ ಬೇರೆ ಕಡೆ ಖರ್ಚಾಗಿರೋ ದುಡ್ಡು, ಆ ಕಾರಣಕ್ಕಾಗಿ 2011 ರಲ್ಲಿ ನಡೆದಂಥ ದಾಳಿಯಲ್ಲಿ 2009ರಿಂದ 2010 ಲೆಕ್ಕಪತ್ರಗಳನ್ನು ಅವ್ರು ತಗೊಳ್ತಾರೆ. ರವಿತೇಜ ಇರ್ಬೋದು, ನಯನತಾರ ಇರ್ಬೋದು, ಅವ್ರು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಈ ಸಿನಿಮಾ ಹಿಟ್ ಆಯ್ತು, ಒಂದು 50 ಕೋಟಿ 30 ಕೋಟಿ ಲಾಭ ಬಂದಾಗ ಹೀರೋಗೆ ಬಂದಿರ್ತಕ್ಕಂಥ 5 ಕೋಟಿಯಲ್ಲಿ ಅವ್ರು ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಲಿ ಲೆಕ್ಕಪತ್ರ ಸರಿ ಇಲ್ಲ ಅನ್ನುವಂಥದ್ದು, ಆ ಕಾರಣಕ್ಕೆ ದಾಳಿ ಮಾಡಿದ್ರು. ಇನ್ಕಮ್ ಟ್ಯಾಕ್ಸ್ ಅಲ್ಲಿ 132 ಅಲ್ಲಿ ಇನ್ನೊಂದು ಪ್ರೊಸೀಜರ್ ಇದೆ. ನೀವು ಇಲ್ಲೀಗಲ್ ಆಗಿ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ಒಂದು ಮೂಲ ಇನ್ಕಮ್ ಟ್ಯಾಕ್ಸ್ ರೇಟ್ಗೆ. ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ವ್ಯಾಲ್ಯೂ 1 ಲಕ್ಷ ಅಂತ ಇಟ್ಕೊಂಡ್ರೆ ನೀವೇನ್ ಮಾಡ್ತೀರಾ, ಚೆಕ್ ಮೂಲಕ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ, ಗೈಡೆನ್ಸ್ ವ್ಯಾಲ್ಯೂ ತನಕ ಮಾತ್ರ ಇನ್ವೆಸ್ಟ್ ಮಾಡ್ತೀರಾ, ಉಳಿದ ಎಕ್ಸ್ಟ್ರಾ ಅಮೌಂಟ್ ಮಾರ್ಕೆಟ್ ವ್ಯಾಲ್ಯೂ ಡಿಫರೆನ್ಸ್ ಅಮೌಂಟ್ ಅನ್ನ ಕ್ಯಾಶ್ ಅಲ್ಲಿ ಮಾಡ್ತೀರಾ. ಅದು ಇಲ್ಲಿಗಲ್ ಇನ್ವೆಸ್ಟ್ಮೆಂಟ್. ಅದು ಡಿಪಾರ್ಟ್ಮೆಂಟ್ ಐಡೆಂಟಿಫೈ ಮಾಡುತ್ತೆ, ರಿಜಿಸ್ಟ್ರೇಷನ್ ಸಹಿತ ಅವರು ಮಾಹಿತಿ ಮಾಡ್ತಾರೆ. ರಿಜಿಸ್ಟರ್ಡ್ ಆಫೀಸ್ ಅಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಸಿಗ್ಬಿಡುತ್ತೆ, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಸಿಗ್ಬಿಡುತ್ತೆ. ಸೊ ದಟ್ ಈಸ್ ಅ ಮೂಲ. ಅದು ಅಷ್ಟೇ, ಅದೇ ಸತ್ಯ ಅಂತ ಏನಲ್ಲ, ಅದೇ ಸತ್ಯ ಅಂತ ಏನಿಲ್ಲ, ಬಟ್ ಅದು ಮೂಲ. ಇನ್ಕಮ್ ಟ್ಯಾಕ್ಸ್ ರೇಟ್ಗೆ ಅದು ಮೂಲ. ನೀವು ನಾಳೆ ಅದನ್ನ ಪ್ರೂವ್ ಮಾಡಕ್ಕಾದ್ರೆ, ನಿಮಗೆ ಇಲ್ಲ ದಿಸ್ ಇಸ್ ಮೈ ಟ್ರಾನ್ಸಾಕ್ಷನ್ ಅಂತ ಪ್ರೂವ್ ಮಾಡಕ್ಕಾದ್ರೆ ರೇಟ್ ಕ್ಲೋಸ್. ಗಿರೀಶ್ ಕುಮಾರ್, ಈಗ ಸಿನಿಮಾ ಹೀರೋಗಳು ಪ್ರೊಡ್ಯೂಸರ್ಸ್, ಈಗ ರಾಜಕಾರಣಿಗಳ ಮನೆ ಮೇಲೂ ಕೂಡ ದಾಳಿ. ಇವತ್ತು ಡಿ ಕೆ ಶಿವಕುಮಾರ್ ಕೂಡ ನೋಟಿಸ್ ಕೊಟ್ಟಿದ್ರು. ಅವರು 3.5 ಗಂಟೆ ಇದ್ರು. ಅವ್ರ ನೋನ್ ಸೋರ್ಸ್ ಆಫ್ ಇನ್ಕಮ್, ಅವ್ರ ಬಿಸ್ನೆಸ್ ಇನ್ವೆಸ್ಟ್ಮೆಂಟು ಅದೆಲ್ಲವೂ ಕೂಡ. ಇಲ್ಲಿ ಏನಾಗುತ್ತಂದ್ರೆ, ಈ ಸಿನಿಮಾ ರಂಗದಲ್ಲೂ ಕೂಡ ಈಗ ಅನೇಕ ರಾಜಕಾರಣಿಗಳಿದ್ದಾರೆ, ಅನೇಕ ಬಿಸ್ನೆಸ್ ಮನ್ಗಳಿದ್ದಾರೆ, ಆಮೇಲೆ ಅನೇಕ ಜನ ರಿಯಲ್ ಎಸ್ಟೇಟ್ ಇದ್ದಾರೆ. ಸೊ ಅದರಲ್ಲಿ ಒಂದು ಥರದವರಿಲ್ಲ, ಭಾಳ ಡಿಫ್ರೆಂಟ್ ಆದಂಥ ಕ್ಷೇತ್ರದಿಂದ ಬಂದಿರ್ತಕ್ಕಂಥ ದೊಡ್ಡ ಶ್ರೀಮಂತರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಪ್ರಶ್ನೆ ಆಗೋದು ಕೃಷ್ಣಗೌಡ್ರೆ, ಈಗ ನೆಕ್ಸ್ಟ್ ಬರ್ತಕ್ಕಂಥ ದೊಡ್ಡ ಸಿನಿಮಾಗಳು ಮಾಡ್ಬೇಕಂತ ಆಸೆ ಇರೋರಿಗೆ, ಸೊ ಅವರು ನೋನ್ ಸೋರ್ಸ್ ಅಪ್ಪ ಅಂದ್ರೆ ನಾನು ಎಲ್ಲಿ ತರಲಪ್ಪ ದುಡ್ಡು ಅಂತ ಹೇಳ್ಬಿಟ್ಟು, ಸೊ ಅವಾಗ ಇದನ್ನ ಎಲ್ಲ ಒಂದ್ ಕಡೆ ಸೆಟ್ರೇಟ್ ಅಂದ್ರೆ ಕ್ಲೀನ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಂತ ನೀವು ಯಾಕೆ ಅನ್ನಿಸ್ಕೋಬಾರ್ದು ಸರ್? ಅದು ತಪ್ಪು ಅಂತ ನಾನು ಹೇಳಲೇ ಇಲ್ಲ, ಅದು ತಪ್ಪು ಅಂತ ಅಲ್ವೇ ಅಲ್ಲ. ಅದು ಪಾರದರ್ಶಕವಾಗಿ ನಡೆಯೋದು ತುಂಬಾ ಒಳ್ಳೇದು, ಮತ್ತೆ ಎಲ್ಲರಿಗೂ ಒಳ್ಳೇದೇ. ಆಮೇಲೆ ಯಾರಿಗೂ ಟೆನ್ಷನ್ ಇರಲ್ಲ. ನಾನು ಕ್ಲಿಯರ್ ಆಗಿದ್ದೀನಿ ಅಂದಾಗ ಯಾವುದೇ ರೈಡ್ ಆಗ್ಲಿ ಬಿಡಿ, ಅವ್ರು ತಪ್ಪು ಮಾಡೋದು ಇದಾಗುತ್ತೆ, ವೆಲ್ಕಮ್ ಅಂತ ಹೇಳಿದ್ರು. ಬಟ್ ಒಂದೇನು ಅಂತಂದ್ರೆ, ಇಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ಹೆಂಗೆ ಅಂದ್ರೆ, ಈಗ ಸಾಮಾನ್ಯ ನಿರ್ಮಾಪಕ ಏನ್ ಮಾಡ್ತಾನೆ, ಈಗ ಒಂದು 10 ಕೋಟಿ ಸಿನಿಮಾ ಮಾಡ್ಬೇಕು ಅಂತ ಇಟ್ಕೊಂಡ್ರೆ ಅವ್ನು 10 ಕೋಟಿ ಒಟ್ಟಿಗೆ ಕ್ಯಾಶ್ ಅವ್ನು ಇಟ್ಕೊಂಡ್ರಲ್ಲ, ಇನ್ನೆಲ್ಲೋ ಒಂದ್ ಕಡೆ ಸಾಲ ತರ್ತಾನೆ, ಸಾಲ ತಂದು ಹಾಕಿ ಸಿನಿಮಾ ಮಾಡ್ತಾನೆ. ಇಲ್ಲಿ ಎಲ್ಲಾರ ಮೂಲಗಳನ್ನು ಹುಡುಕತ್ತಿದ್ದು ಈ 10 ಕೋಟಿ ಬಜೆಟ್. ಈಗ 10 ಕೋಟಿ ಬೆಳಬೇಕಾದ್ರೆ ಅಲ್ಲಿನ ಯಾರೋ 10 ಜನ ಹತ್ರ ಸಾಲ ತೊಗೊಂಡಿರ್ತಾನೆ. ಅವನು ಯಾವ ತರದ ಮೂಲಗಳದ್ದು ಹಣ ಕೊಟ್ಟಿರ್ತಾನೆ ನಮಗೆ ಗೊತ್ತಿರಲ್ಲ. ಸೊ ಅವನು ನನಗೆ ಹಣ ಕೊಟ್ಟಿರ್ತಕ್ಕಂಥದ್ದು ಇಂಟ್ರೆಸ್ಟ್ ಕೊಟ್ಟಿರ್ತಾನೆ, ಅದು ಈ ಪರದೆ ಹಿಂದಿರುತ್ತೆ. ಈಗ ನಾನು 10 ಕೋಟಿ ಹಾಕದೆ ಅಂದ ತಕ್ಷಣ 10 ಕೋಟಿ ಮೂಲಗಳನ್ನ ಕೇಳ್ತೀವಿ, 10 ಕೋಟಿ ಮೂಲಗಳನ್ನೆಲ್ಲ ಹೆಸರು ಕೊಡ್ತೀವಿ, ಈ ಎಲ್ಲ ಲಿಂಕ್ ಸಿಕ್ಕುತ್ತೆ. ಅದು ನನ್ನ ದುಗುಡ ಅಥವಾ ನನ್ನ ಆತಂಕ ಏನು ಅಂದ್ರೆ, ಕನ್ನಡ ಚಿತ್ರರಂಗ ಒಂದು ದೇಶಾದ್ಯಂತ ಹೊಸ ಮಾರ್ಕೆಟ್ ಓಪನ್ ಆಗಿತ್ತು, ಮತ್ತೆ ಇನ್ನ 5 ರಿಂದ 10 ವರ್ಷ ಸಬ್ಜೆಕ್ಟ್ ಬಂದ್ಬಿಡ್ತೀನಿ ಕೃಷ್ಣೇಗೌಡ್ರೆ. ಇದು ಡಿಬೇಟ್ ಮಾಡುವಂಥದ್ದು. ಯಾಕಂತಂದ್ರೆ ಈಗ ಸೋಷಿಯಲ್ ಮೀಡಿಯಾ ನೋಡಿ, ಇದು ಕನ್ನಡ ಚಿತ್ರರಂಗದ ಮೇಲೆ ಉದ್ದೇಶಪೂರ್ವಕವಾಗಿ ನಡೆದಂಥ ದಾಳಿ. ನಮ್ದು ದೊಡ್ಡ ಏನು ಕ್ಷೇತ್ರ ಫೀಲ್ಡ್ ಅಲ್ಲ, ನಮ್ದು ಚಿಕ್ಕದಿತ್ತು ನಮ್ದು ಮಾರ್ಕೆಟು. ಅದನ್ನ ಎಲ್ಲೋ ಒಂದ್ ಕಡೆ ಇವತ್ತು ದೊಡ್ಡ ಸಿನಿಮಾಗಳು ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಬೇರೆ 5 ಭಾಷೆ 6 ಭಾಷೆ 8 ಭಾಷೆಗಳು ಹೋಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ IT ರೇಡ್ ಆಯ್ತು ಅನ್ನುವಂತ ಒಂದು ಚರ್ಚೆ ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ನಾನು ಕೂಡ ಇದನ್ನ ಯಾಕೆ ವಿಷಾದವಾಗಿ ಹೇಳ್ತೀನಿ ಅಂತಂದ್ರೆ, ಇದರಲ್ಲಿ ನಮ್ಮ ನಿರ್ಮಾಪಕ ಮತ್ತು ನಟರ ಪಾಲು ಕೂಡ ಇದೆ. ಯಾಕೆ ಅಂತ ಹೇಳ್ತೀನಿ, ಇದಕ್ಕಿದ್ದಂಗೆ 3 ದಿವಸಕ್ಕೆ 50 ಕೋಟಿ ಆಯ್ತು, 40 ದಿವಸಕ್ಕೆ 4 ದಿವಸಕ್ಕೆ 60 ಕೋಟಿ ಆಯ್ತು, 100 ಕೋಟಿ ಕ್ಲಬ್ ಹೇಗಾಗುತ್ತೆ? ಮಾರ್ಕೆಟ್ ನ ಒಂದ್ಸಾರಿ ಹೇಳ್ತೀನಿ ಸರ್, ನೀವು ನಿನ್ನ ಮಾರ್ಕೆಟ್ ನ ಬಳಕೆ ಮಾಡ್ಕೊಳಕ್ ಹೋಗಿ ಇವತ್ತು ಇಂಡಸ್ಟ್ರಿ ಬಲಿ ಕೊಟ್ಟವ್ರೆ ಸರ್. ಹೆಂಗಾಗುತ್ತೆ? ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ರಿ? ಆ ಥಿಯೇಟರ್ ಕೆಪಾಸಿಟಿ 2,000 ಅಂತ ಹೇಳಿದ್ರು, 5 ಭಾಷೆಗಳಲ್ಲಿ ಹೋಗಿದೆ ಸರ್. ಈಗ ಅದನ್ನೇ ಸರ್, ಈಗ ಒಂದು ಕರ್ನಾಟಕದಾದ್ಯಂತ ಬಿಡುಗಡೆ ಆಗಿ ಇವತ್ತು ಮೊದಲನೇ ದಿನಕ್ಕೆ 35 ಕೋಟಿ ಬಂತು. ಹೆಂಗ್ ಬರುತ್ತೆ? ಲೆಕ್ಕ ಹಾಕಿ. ಯಾಕೆ ಥಿಯೇಟರ್ ಎಷ್ಟು ಥಿಯೇಟರ್ ಕಲೆಕ್ಷನ್ ಇದೆ, ಥಿಯೇಟರ್ ಕೆಪಾಸಿಟಿ ಏನು, ಅದ್ರ ಬಾಡಿಗೆ ಏನು, ಅವತ್ತಿನ ಖರ್ಚು ಏನು, ಕಲೆಕ್ಷನ್. ಈಗ ನಮ್ಮ ಸಿನಿಮಾ ಬಿಲ್ಡಪ್ ಮಾಡಬೇಕು, ಬೂಸ್ಟಪ್ ಮಾಡ್ಕೋಬೇಕು, ಅಥವಾ ಮಾರ್ಕೆಟ್ ದೊಡ್ಡದು ಮಾಡ್ಕೋಬೇಕು ಅಂತ ಹೇಳಿ ಇವ್ರು ಯಾವಾಗ 30 ಕೋಟಿ. ಇನ್ನೊಂದು ಈ ಹಿಂದೆ ಮುಂಗಾರು ಮಳೆ ಸಿನಿಮಾದು ನಾನು ಇದೇನೆ ರೆಫರೆನ್ಸ್ ಕೊಡ್ತೀನಿ ನಿಮಗೆ. ಮುಂಗಾರು ಮಳೆ 50 ಕೋಟಿ ಸಂಪಾದನೆ ಅವತ್ತು ಬೆಳಗಿನ ರೈಡ್ ಆಯ್ತು. ಆಮೇಲೆ ನಮ್ಮರೇ ಅದಕ್ಕೆ ಪೂರ್ವಕವಾಗಿ ಕೆಲಸ ಮಾಡ್ತಿರ್ತಾರೆ. ಯಾಕೆ ಬೇಕು? ಸುದೀಪ್ ಅದೇ ಹೇಳಿದ್ದು, 3 ಫಿಲ್ಮ್ ಹಿಟ್ ಆದ್ಮೇಲೆ 3 ಫಿಲ್ಮ್ ಲೆಕ್ಕದಲ್ಲಿ ನಿರ್ಮಾಪಕರನ್ನು ಅದ್ರ ಜೊತೆಗೆ ರೆಗ್ಯುಲರ್ ಜೊತೆಗೆ ಏನ್ ಮಾಡಿದ್ರು, ಟಿಕೆಟ್ ರೇಟ್ 100 ರೂಪಾಯಿ ಇದ್ರೆ ಈ ಸಿನಿಮಾ ಕಿತ್ಕೊಂಡಂಗೆ 200-250 ರೂಪಾಯಿ ಮಾಡ್ತಾರೆ, 1000 ರೂಪಾಯಿ ಮಾಡ್ಕೊತಾರೆ. ಇವೆಲ್ಲವೂ ಕೂಡ ಬೇರೆ ಬೇರೆ ಮೂಲಗಳಲ್ಲಿ ಇವ್ರು ಹೇಳಿತರ. ತಾವೇಳಿದ ಒಂದು ಬ್ರೇಕ್ ತೊಳ್ತೀನಿ. ಮೊದಲು ಏನಾಗ್ತಾ ಇತ್ತು ಅಂದ್ರೆ, ಡಿಸ್ಟ್ರಿಬ್ಯೂಟರ್ ಮತ್ತೆ ಇದಲ್ಲ ಸಿನಿಮಾ ವಿತರಕರು ಇದು ಈ ಮಾಹಿತಿನ ಕೊಡ್ತಿರ್ಲಿಲ್ಲ ಹೊರಗಡೆ. ಅದೊಂದು ರೀತಿ ಇವತ್ತು ಮಾಹಿತಿ ಕೊಟ್ಬಿಟ್ಟು ಸಿಗಾಕೊಂಡ್ರೆ ಅಂತ ಹೇಳ್ತಾರ.
IT ನಡಿಗೆ ಚಿತ್ರರಂಗ ಕೃಷ್ಣೇಗೌಡ ತಾವು ಮಾತಾಡ್ತಾ ಇದ್ರಿ. ಈಗ ಒಂದು ಬಾಲಿವುಡ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಹತ್ರ ಕಂಪ್ನಿಗಳ ತರ ಮಾಡಿರ್ತಾರೆ, ಅಲ್ಲಿ ಪ್ರೊಡ್ಯೂಸರ್ ಇರ್ಬೋದು, ಬೇರೆ ಅವ್ರದೇ ಒಂದು ದೊಡ್ಡ ಸಾಮ್ರಾಜ್ಯ ಇರುತ್ತೆ. ಇಲ್ಲೇನಾಗುತ್ತೆ, ಎಲ್ಲ ಒಂದು 5 ಕೋಟಿ ತರಬೇಕು, ಸಿನಿಮಾ ಹುಚ್ಚಿರುತ್ತೆ, ಒಂದು ಸಿನಿಮಾ ಮಾಡಬೇಕು, ಮತ್ತು ಅದರಿಂದ ಒಂದು 4 ಸಿನಿಮಾ ಮಾಡಬೇಕು ಅಂತ. ಸೊ ಅಂಥವ್ರು ಮಾಡುವಾಗ ಇದು ಭಯ ಬರುತ್ತೆ. ಈಗ ನೋಡಿ, ನೆಕ್ಸ್ಟ್ KGF, ಟಗರು, ಮುಫ್ತಿ ಎಲ್ಲ ಸಕ್ಸಸ್ ಆಯಿತು ಅಂಥದ್ದು, ಅಂದರೆ ಈ ಕಳೆದ ವರ್ಷದ್ದು. ಈಗ ಮುಂದಿರ್ತಕ್ಕಂಥ 4-5 ಸಿನಿಮಾ, ದೊಡ್ಡ ಸಿನಿಮಾಗಳು ಬಜೆಟ್ ಇದೆ, ನೀವು ಹೇಳ್ತಾ 8 ಭಾಷೆ ಯಾವುದೋ ಸಿನಿಮಾ ಅನ್ನೋಂಥದ್ದು. ಸೊ ಹಾಗಿದ್ರೆ ಈಗ 5 ಕೋಟಿ 10 ಕೋಟಿ ಇನ್ವೆಸ್ಟ್ ಮಾಡೋರು ಕೂಡ ಭಯ ಬೀಳ್ತಾರೆ ಒಂದು. ಮತ್ತು ಈ KGF ಅವರು 100 crore ಕ್ಲಬ್ ಅಂತ ಹೇಳ್ಕೊಂಡ್ರು, ಆಡಿಟರ್ ಇಲ್ವಾ ಸರ್? ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮವರ ಸ್ವಯಂ ಘೋಷಿತ ಅಪರಾಧಗಳು ಕೂಡ ಇವು. ಇವ್ರಿಗೆ ಒಂದು ನಮ್ಮ ಸಿನಿಮಾನ ಹೈಪ್ ಮಾಡ್ಕೋಬೇಕು, ನಮ್ಮ ಸಿನಿಮಾನ ದೊಡ್ಡ ಲೆವೆಲಲ್ಲಿ ಮಾರ್ಕೆಟ್ ಆಗ್ತಿದೆ ಅಂತ ತೋರಿಸ್ಕೋಬೇಕು. ಆಮೇಲೆ 2ನೇ ವಾರಕ್ಕೆ ಗಳಿಕೆಯಲ್ಲಿ ಎಲ್ಲಿ ಕಡಿಮೆ ಆಗುತ್ತೆ ಅನ್ನೋ ಆತಂಕದಿಂದ ಏನು ಮಾಡ್ತಾರೆ, 3ನೇ ದಿವಸಕ್ಕೆ 30 ಕೋಟಿ ಆಯಿತು, 2ನೇ ದಿವಸಕ್ಕೆ 40 ಕೋಟಿ ಆಯಿತು ಅಂತಕ್ಕಂಥ ಬೂಸ್ಟಪ್ ಇದೆಯಲ್ಲ, ಅದು ಇವೆಲ್ಲವಕ್ಕೂ ಮಾರಕ. ಆಮೇಲೆ ಒಂದು ಸಾಮಾನ್ಯ ಜ್ಞಾನ ಇಟ್ಕೊಂಡು ಯೋಚನೆ ಮಾಡಿ ಸರ್. ಒಂದು ಥಿಯೇಟ್ರಿಗೆ, ಅದೇ ಈಗ ಒಂದು ಎಕ್ಸಾಂಪಲ್, ಊರ್ವಶಿ ಥಿಯೇಟರ್ ಲೆಕ್ಕ ಹಾಕಿ, ಒಂದು ವಾರ 28 ಶೋ ಇರುತ್ತೆ. 28 ಶೋ ಹೌಸ್ಫುಲ್ ಆದ್ರೂ ಕೂಡ 12 ಲಕ್ಷ ಬರುತ್ತೆ ಬಾಡಿಗೆ ಅನ್ನೋದು. ಅದರಲ್ಲಿ ಒಂದು 6 ಲಕ್ಷ 7 ಲಕ್ಷ ಬಾಡಿಗೆ. ಅದನ್ನ ಲೆಸ್ ಮಾಡಿದ್ರೆ ಅದು ಏನೋ ಒಂದು ವಾರ ಕಂಪ್ಲೀಟ್ ಆಗಿ ಓಡಿದ್ಮೇಲೆ 28 ಶೋನು ಒಂದು ವಾರದಲ್ಲಿ ನಿಮ್ಗೆ ಹೌಸ್ಫುಲ್ ಆದ್ರೆ ಬರೋಂಥದ್ದು. ಅದ್ರಲ್ಲಿ ತಿರ್ಗಾ ಬೇರೆ ಟ್ಯಾಕ್ಸು, ಟರ್ನ್ ಓವರ್ ಟ್ಯಾಕ್ಸು, ಅದೇನೋ ಮೇಂಟೆನೆನ್ಸು, ಸರ್ವಿಸು, ಇವೆಲ್ಲವೂ ಬಾಡಿಗೆ ಎಲ್ಲದೇ ತೆಗಿತಾರೆ. ಹಿಂಗೆ ಬರ್ಬೇಕಾದ್ರೆ ನಿಮ್ಗೆ ಎಲ್ಲಿಂದ ಬರುತ್ತೆ? ನಿಮಗೆ ಒಂದೇ ದಿವಸಕ್ಕೆ 30 ಕೋಟಿ ಬಂದ್ಬಿಡ್ತು, ಒಂದೇ ದಿವಸಕ್ಕೆ 40 ಕೋಟಿ ಬಂದ್ಬಿಡ್ತು. ಅವಾಗ ಇನ್ಕಮ್ ಟ್ಯಾಕ್ಸ್ ಕಂಡುಬಿಡ್ತಾರೆ, ಹೌದಪ್ಪ ಇದು 40 ಕೋಟಿ ಬಂದಿದೆ ಅಂದ್ರೆ ದೊಡ್ಡ ಮಟ್ಟದ ಮಾರ್ಕೆಟ್ ಇದೆ ಅಂದ್ರೆ ಇಲ್ಲೇನೋ ನಡೀತಿದೆ. ಅಂದ್ರೆ ಕನ್ನಡ ಚಿತ್ರರಂಗ ತುಂಬಾ ಪೂರ್ ಅಂತ ನಾವು ಅಂದ್ಕೊಂಡಿದ್ವಿ. ಅಂದ್ರೆ ಈ ಒಂದು ದಿವಸಕ್ಕೆ 30 ಕೋಟಿ 40 ಕೋಟಿ ಬರ್ತಿದೆ. 4 ಸಿನಿಮಾ ಹಿಟ್ ಆಗಿದೆ, ಒಂದು 240 ಸಿನಿಮಾ. ಸರ್, ಈ ಕಳೆದ ವರ್ಷ 280 ಚಿತ್ರ ಬಿಡುಗಡೆ ಆಗಿದೆ, 8 ಚಿತ್ರ ಸಕ್ಸಸ್ ಆಗಿದೆ. ಈಗ ಸಕ್ಸಸ್ ಆಗಿರ್ತಕ್ಕಂಥವ್ರ ಹತ್ರ ನಾವೇ ಟ್ಯಾಕ್ಸ್ ಕಟ್ಟಿಸ್ತೀವಿ. ಈಗ ಆದಾಯ ಬಂದಿದೆ ಅಂತ ರೈಡ್ ಮಾಡ್ತಿದ್ರಿ, ಆದಾಯ ಬಂದಿದೆ ಅಂತ ಕೇಳ್ತಿದ್ರಿ, ಧರ್ಮ ಕೊಡ್ಸೋಣ. ನಾವು ಮೂಲಗಳು ಹುಡುಕ್ತೀವಿ, ಅವರೆಲ್ಲ ಮುಚ್ಚಿಟ್ಟಿದ್ರೆ. ಈ 260 ಜನ 70 ಜನ ಸೋತ್ ಬಿಡಿದಾರಲ್ಲ ಸರ್, ಅವ್ರಿಗೆ ಏನಾರು ಇವ್ರು ಕೊಡ್ಬೇಕಲ್ಲ ವಾಪಸ್ಸು. ಸಿನಿಮಾಕ್ಕೆ ಹಾಕಿರೋದು ಬಾಲಿವುಡ್ ಅಲ್ಲಿ ಹೆಂಗಿದೆ ಗೊತ್ತಾ? ಈ ಸಿನಿಮಾ ಒಂದು ಮಾತು ಹೇಳ್ತಿದ್ರಿ, ಅಲ್ಲಿ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತಾರೆ ಅಂತ ಖರ್ಚುಗಳಿಗೆ ಮತ್ತೊಂದಕ್ಕೆ. ಮತ್ತೆ ಇಲ್ಲೊಂದ್ರೆ ಆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಮಧ್ಯೆ ಸೊ ಎಲ್ಲೋ ಸಂಶಯ ಬಂದಾಗ ಈ ರೀತಿ ರೇಡ್ ಆಗುತ್ತೆ, ಖರ್ಚುಗಳು ಮತ್ತೊಂದ್ ಕಡೆ ಆದಾಯ. ಈಗ ಬಾಲಿವುಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಫಂಡ್ ಬರುವ ಆವಾಗಲೇ ಅವ್ರ ಆಡಿಟರ್ ಜೊತೆ ಕೂತ್ಕೊಂಡು ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಒಂದು ಸ್ಟ್ರಕ್ಚರಿಂಗ್ ಮಾಡ್ತಾರೆ, ಫಂಡ್ ಅನ್ನ ಸೋರ್ಸ್ ಮಾಡ್ತಾರೆ, ಫಂಡ್ ಸ್ಟ್ರಕ್ಚರಿಂಗ್ ಮಾಡಿಕೊಂಡು ಆ ನಂತರ ಇನ್ವೆಸ್ಟ್ಮೆಂಟ್. ಈಗ ನನಗೆ ನಾನು ಫಾರ್ ಎಕ್ಸಾಂಪಲ್ ಅವರು ತಗೊಂಡ್ರು, ಅವ್ರೀಗ ಪ್ರೊಡ್ಯೂಸರು, ಅವರಿಗೆ ಫಂಡ್ ವೇರಿಯಸ್ ಸೋರ್ಸಸ್ ಅಲ್ಲಿ ಬರುತ್ತೆ. ಈಗ ಬಡ್ಡಿ ಕಾಸು ಬರುತ್ತೆ ಅವರಿಗೆ, ಇಲ್ಲ ಅಂದ್ರೆ ಬೇರೆ ಇನ್ವೆಸ್ಟರು ಬರುತ್ತೆ, ಇಲ್ಲ ಯಾರೊಬ್ಬ ಅಗ್ರಿಕಲ್ಚರ್ ಮಾಡಿ ಟ್ಯಾಕ್ಸ್ ಎಕ್ಸಾಮ್ಡ್ ಇನ್ಕಮ್ ಅನ್ನು ಇಲ್ಲ ಹಾಕೋರಿದ್ದಾರೆ. ಸೊ ಎಕ್ಸಾಮ್ಟೆಡ್ ಇನ್ಕಮ್ ಅನ್ನು ಹಾಕುವಾಗ ಅದನ್ನ ನಾವು ಸ್ಟ್ರಕ್ಚರ್ ಮಾಡಿಕೊಂಡು ಒಂದು ಆರ್ಗನೈಸೇಷನ್ ಕ್ರಿಯೇಟ್ ಮಾಡಿಕೊಂಡು ಆ ಆರ್ಗನೈಸೇಷನ್ ಇನ್ವೆಸ್ಟ್ ಮಾಡಬೇಕು. ಓಕೆ, ಆಕ್ಟರ್ಗೆ ಎಷ್ಟು ಅಥವಾ ಡಬ್ಬಿಂಗ್ ಕನ್ನಡದಕ್ಕೆ. ಸೊ ಈಗ 2010-11 ಅಲ್ಲಿ ಈವನ್ ಹಿಂದಿ ಫಿಲ್ಮ್ ಎರಾಗೂ ಕೂಡ ಅಲ್ಲಿ ರೇಡ್ ಆಗಬೇಕಾದ್ರು ಆ ನಂತರ ಅವರು ಸ್ಟ್ರಕ್ಚರೈಸೇಷನ್ ಬಂದ್ಬಿಟ್ರು. ಇವಾಗ ಹಿಂದಿ ನೀವು ಪ್ರತಿ ಪ್ರೊಡಕ್ಷನ್ ಹೌಸ್ ಅಲ್ಲೂ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ, ಅಥವಾ ಲೀಗಲ್ ಕೌನ್ಸಿಲ್ ಇರ್ತಾರೆ, ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಇರ್ತಾರೆ. ಸೊ ಅವರು ಸ್ಟ್ರಕ್ಚರ್ ಮಾಡಿ ಆ ನಂತರ ಇನ್ವೆಸ್ಟ್ ಮಾಡುವಂಥದ್ದು. ನಮ್ಮದ್ರಲ್ಲಿ ಆ ಪ್ರಾಬಬ್ಲಿ ಆ ನೆಸೆಸಿಟಿ ಸ್ವಲ್ಪ ಕಡಿಮೆ ಇದೆಯೇನೋ ಅನ್ಸುತ್ತೆ ನನಗೆ. ಅಲ್ಲ, ನನಗೆ ಕೃಷ್ಣೇಗೌಡ್ರೆ, ಈಗ ಶಿವರಾಜ್ ಕುಮಾರ್ ನಿನ್ನೆ ಮೊನ್ನೆ ಬಂದ ಆಕ್ಟರ್ ಅಲ್ಲ, 30 ವರ್ಷಗಳಿಂದಲೂ ಸೂಪರ್ ಸ್ಟಾರು. ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ ದೊಡ್ಡ ಸೂಪರ್ ಸ್ಟಾರ್ ಫ್ಯಾಮಿಲಿ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ. ಈಗ ಸುದೀಪ್ ಏನು ಹೊಸಬರಲ್ಲ, ನೀವು ಎಷ್ಟು ಬೇಕಾ ಹೊಸಬರು ಅಂತ ಹೇಳ್ಬೋದು. ಸುದೀಪ್ ಹೊಸಬರಲ್ಲ, ಆಮೇಲೆ ಶಿವರಾಜ್ ಕುಮಾರ್ ಹೊಸಬರಲ್ಲ, ಇವ್ರು ಯಾರು ಕೂಡ ಹೊಸಬರಲ್ಲ. ಸೊ ಅವ್ರಿಗೆ ಇವೆಲ್ಲ ಪ್ರೊಸೀಜರ್ ಮಾಡಿರ್ತಾರೆ ಸರ್. ಅದ್ರಲ್ಲಿ ಏನಿಲ್ಲ. ಏನಾಗಿರುತ್ತೆ ಅಂದ್ರೆ, ಈಗ ಇಲ್ಲಿ ಒಗ್ಗಟ್ಟಿನ ಕೊರತೆನೂ ಇರುತ್ತೆ ಚಿತ್ರರಂಗದಲ್ಲಿ. ಈಗ ಚಿತ್ರರಂಗದಲ್ಲಿ ಸ್ವಲ್ಪ ದೊಡ್ಡ ಲೆವೆಲ್ ಮಾರ್ಕೆಟ್ ಆಗಿ, ಈಗ ಅವ್ರಿಗೆ ಸುದೀಪ್ ಹೇಳ್ದಂಗೆ ಒಂದು ವಿಲನ್ ಅಂತ KGF ಅಂತ ಬೇರೆಯವ್ರು ನೋಡಂಗಾಗಿದೆ. ಬೇರೆಯವ್ರು ನೋಡೋದ್ರ ಜೊತೆಗೆ ನಮ್ಮ ಕಲಾವಿದರಲ್ಲಿ ಇನ್ ಕೆಲವರಿಗೆ ಯಾರೋ ಅಸಹಕಾರ ಇರ್ಬೋದು ಅಥವಾ ಅಸೂಹೆ ಇರ್ಬೋದು, ನನ್ನ ಮಟ್ಟಕ್ಕೆ ನನ್ನ ಹೆಸರಿಂದ ಅದು ಓಪನ್ ಆಗ್ಲಿಲ್ವೇನೋ ಅಂತ. ಆಮೇಲೆ ಎಲ್ಲರೂ ಈಗ ನನ್ನ ಬಗ್ಗೆ ಗೊತ್ತಿರಬೇಕು ಅಥವಾ ನನ್ನ ಬಗ್ಗೆ ಮಾಹಿತಿ, ಈಗ ನನ್ನ ಬಗ್ಗೆ ಪೂರ್ತಿ ಮಾಹಿತಿ ಕೊಡಬೇಕು ಅಂತಂದ್ರೆ ನನ್ನ ಜೊತೆ ಇರೋರೇ ಇರಬೇಕು. ಕನ್ನಡ ಇಂಡಸ್ಟ್ರಿಯಲ್ಲೇ ಮಲ್ಲಪ್ ಶೆಟ್ಟಿ ಒಂದು ಇವರು ಮಲ್ಲಪ್ ಶೆಟ್ಟಿ ಇದ್ದಾರೆ ಅಂತ ಹೇಳ್ತಾರೆ. ಬಹುತೇಕ ಇವರು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಎಕ್ಸಾಂಪಲ್ ನಾನು ಅದು ಉದಾಹರಣೆ ಕೊಡ್ತೀನಿ. ಯಾವುದೇ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಕ್ಕಿಂತ ಮುಂಚೆ ಅವ್ರೇನೋ ದೇವರಲ್ಲ ಅಥವಾ ಇನ್ನೊಂದಲ್ಲ, ಅವರು ನಮ್ಮ ತರ ಮನುಷ್ಯ. ಅವ್ರಿಗೆ ಸುದ್ದಿ ಹೆಂಗೆ ಸಿಕ್ಕುತ್ತೆ? ಕೃಷ್ಣೇಗೌಡ ಅಂತ ಯಾರೋ ಒಬ್ಬ ಚಿತ್ರರಂಗದಲ್ಲಿ ಹಿಂಗೆ ನಡೀತಿದೆ ಸ್ವಾಮಿ, ಈ ತರದಲ್ಲಿ ನಾನು ಈ ಚಿತ್ರರಂಗದವನು, ಈ ತರದಲ್ಲಿ ಇಲ್ಲೇನೋ ಆಗ್ತಿದೆ, ಇವನ ಹತ್ರ ಇಷ್ಟೊಂದು ದುಡ್ಡು ಮೂಗರ್ಜಿ ಬರೀತಾನೆ ಅಲ್ವಾ ಸರ್? ಕೃಷ್ಣೇಗೌಡ್ರೆ, ಅದೇ ಹೆಂಗಂದ್ರೆ ಬೇನಾಮಿ ಬಂಡವಾಳ ಹೂಡಿಕೆ,
ಅಥವಾ ಇನ್ನೊಂದು ಬಿಸ್ನೆಸ್ ಎಲ್ಲ ಹಾಕೋದು, ಅಥವಾ ನಿಮ್ಮ ಜೊತೆ ನಾನು ಸೇರ್ಕೊಂಡು ಒಂದು ಬಿಸ್ನೆಸ್ ಮಾಡೋದು ಜಾಯಿಂಟು, ಅಥವಾ ಯಾವುದೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನು ಕೂಡ ಸೇರ್ ತಗೊಳ್ಳೋದು, ಈ ತರದ್ದು ಇದ್ದಾಗ ನೀವು ಮಾಹಿತಿ ಕೊಡ್ಬೋದು. ನನ್ನ ಹತ್ರ ನೋನ್ ಸೋರ್ಸ್ ಆಫ್ ಇನ್ಕಮ್ ಕರೆಕ್ಟ್ ಆಗಿದ್ರೆ ಎದುರಾಗತ್ತಿಲ್ಲ. ನಿಮ್ಗೆ ಯಾವಾಗ ಅದನ್ನ ಮೂಲ ಹುಡುಕ ಕೊಡ್ತೀರಾ ಅನ್ನೋದು ಹೇಳ್ತೀನಿ. ಕಂಪ್ಲೀಟ್ ಮಾಡ್ಲಿಲ್ಲ ನಾನು. ನೀವೊಂದು ಮೂಗರ್ಜಿ ಯಾರೋ ಬರೆದು ಬಿಸಾಕ್ತಾ ಅಂತ ಹೇಳಿ ಸರ್, ಮೂಗರವರು ನನಗೆ ಗೊತ್ತಿರಂಗೆ ಇಷ್ಟಿಷ್ಟು ಪ್ರಾಪರ್ಟಿ ಇಂತಿಂತ ಕಡೆ ಮಾಡಿದ್ದಾರೆ, ಇಂತಿಂತ ಕಡೆ ದುಡ್ಡಿದೆ, ಇಂಥ ಕಡೆ ವೈಟ್ ತಗೋತಾನೆ, ಅವ್ನ ಸಂಭಾವನೆ ಇಷ್ಟಿದೆ, ಸುಮ್ಮನೆ ಒಂದು ಮೂಗರ್ಜಿ ನಿನ್ ಬಗ್ಗೆ ನನಗೆ ಅಸೂಯೆ ಆಯ್ತು ಒಂದು ಬರೆದು ಬಿಸಾಕ್ತೀನಿ. ಇವರ ಅರ್ಜಿ ಹಿಡ್ಕೊಂಡು ಏನ್ ಮಾಡ್ತಾರೆ, ಸುಮ್ನೆ ಯಾರು ಬರೆಯಲ್ಲ, ಬೆಂಕಿ ಇದ್ರೇನೆ ಬಗೆ ಆಡುತ್ತೆ, ಬಗೆ ಇದ್ರೇನೆ ಬೆಂಕಿ ಬರೋದು. ಸರಿ ಅದ್ರಲ್ಲಿ ಇಟ್ಕೊಂಡು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಬರ್ದಿರೋದು ಮೂಲ ಸರಿನಾ, ಒಂದಷ್ಟು ಡಾಕ್ಯುಮೆಂಟ್ಸ್ ರೆಡಿ ಆಗುತ್ತೆ ಅದಕ್ಕೆ. ಆಮೇಲೆ ಎಲ್ಲರೂ ಸಜ್ಜನರು ಅಂತಲೂ ನಾನು ಒಪ್ಕೊಳಕ್ ಆಗಲ್ಲ, ಎಲ್ಲ ಒಂದ್ ಕಡೆ ತಪ್ಪುಗಳು ಆಗಿರ್ಬೋದು. ಆಮೇಲೆ ಮೂಲಗಳು ಸಿಕ್ಕಿದ ಮೇಲೆ ಏನಾಗುತ್ತೆ, ಈ ಹಂತಕ್ಕೆ ಬಂದಿರ್ತಾರೆ. ಗೌರೀಶ್ ಕುಮಾರ್, ಈಗ ಅಂದ್ರೆ ಒಂದು ಪ್ಯಾನಿಕ್ ತರ, ಅಯ್ಯೋ IT ರೇಟ್ ಇಂದಾಗಿ ತುಂಬಾ ದೊಡ್ಡ ಅಲ್ಲೋಲ ಕಲ್ಲೋಲ ಹೋಗ್ಬಿಟ್ಟಿದೆ, ತುಂಬಾ ಶಾಕ್ ಆಗೋಗ್ಬಿಟ್ಟಿದೆ ಅಂತ. ಯಾಕಂದ್ರೆ ಇದು ಬಾಲಿವುಡ್ ಮೇಲೆ ಇದು ಪದೇ ಪದೇ ಆಗುತ್ತೆ, ತಮಿಳು ಚಿತ್ರರಂಗ ಮೇಲೆ AR ರೆಹಮಾನ್ ಹೇಳಿದೆ, ಬಹಳ ದೊಡ್ಡ ಮ್ಯೂಸಿಷಿಯನ್ ಅವ್ರ ಮೇಲೆ ಆಗಿದೆ, ಬಹಳ ದೊಡ್ಡ ನಟರುಗಳ ಮೇಲೆ ಆಗಿದೆ, ಇವತ್ತು ತೆಲುಗುನಲ್ಲಿ ಆಗಿದೆ. ಆದ್ರೆ ಕನ್ನಡದ ಮೇಲೆ ಆಗಿದ್ದು ಫಸ್ಟ್ ಅನುಭವ ಅಂತ ಸ್ವತಃ ಯಶ್ ಹೇಳ್ತಾ ಇದಾರೆ. ಯಾಕಂದ್ರೆ 100 crore ಕ್ಲಬ್ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ 100 crore ಕ್ಲಬ್ ಅಂದ್ರೆ ಏನೇನ್ ಬಂತು, ಎಲ್ಲಿಂದ ಬಂತು, ಏನ್ ಬಂತು ಕೇಳ್ತಾರೆ. ಹಾಗಿದ್ರೆ ಇದರಲ್ಲಿ ಏನಾಗ್ಬೇಕಂತ ಹೇಳ್ತೀರಿ? ಈಗ ಈ ಡಿಪಾರ್ಟ್ಮೆಂಟ್ ಏನ್ ಇನ್ಕಮ್ ಟ್ಯಾಕ್ಸ್ ರೆಡಿ ಇದೆಯೋ, ಈಗ ಟ್ಯಾಕ್ಸ್ ಪೇಯರ್ ಆಕ್ಟರ್ ಆಗಿರ್ಲಿ, ಪ್ರೊಡ್ಯೂಸರ್ ಆಗಿರ್ಲಿ, ಅಥವಾ ಡಿಸ್ಟ್ರಿಬ್ಯೂಟರ್ ಆಗಿರ್ಲಿ, ಈ 3 ಜನಕ್ಕೆ ರೇಡ್ ಆಗಿರೋದು ಕಾಪರೇಟ್ ಮಾಡಬೇಕು. ಫಸ್ಟ್ ಒನ್ ಇಸ್ ಅ ಕಾಪರೇಷನ್ ಕೊಟ್ಟ ನಂತರ ಆ ನಂತರ ಸೆಕ್ಷನ್ 132(4) ಅಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ತಾರೆ. ಅಂದ್ರೆ ಒಬ್ಬರೊಬ್ಬರ ಹತ್ರ ಕೂತ್ಕೊಳ್ಸು, 3 ಗಂಟೆ ಕೂತ್ಕೋಬಹುದು, 4 ಗಂಟೆ ಕೂತ್ಕೋಬಹುದು, 5 ಗಂಟೆ ಅದನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಆ ನಂತರ ಏನ್ ಅಸೆಟ್ಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿದಾರೋ, ಸೀಸ್ ಮಾಡಿದಾರೋ ಅದ್ರ ಮೇಲೆ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರಿ ರೆಡಿ ಮಾಡ್ಕೊಂಡು, ಅದ್ರ ಗಿಫ್ಟ್ ಸಹಿತ ಯಾವ ಬ್ಯಾಂಕ್ ಅಲ್ಲಿ ಎಷ್ಟೊಂದು ಇದೆ ಬ್ಯಾಲೆನ್ಸ್, ಎನಿ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್, ಕ್ಯಾಶ್, ಪ್ರಾಪರ್ಟೀಸ್, ಅದನ್ನೆಲ್ಲ ಸ್ಟೇಟ್ಮೆಂಟ್ ಆಫ್ ಇನ್ವೆಂಟರಿ ಮಾಡ್ಕೊಂಡು ಆ ನಂತರ 1-2 ವಿಟ್ನೆಸ್ ತಗೊಳ್ತಾರೆ. ನೇಬರರ್ ಕಡೆಯಿಂದ 1-2 ವಿಟ್ನೆಸ್ ತಕೊಂಡು ಹೋಗಿ ರೈಡ್ ಕಂಪ್ಲೀಟ್ ಆಗುತ್ತೆ. ಆ ನಂತರ ಅವರೊಂದು ಪಂಚನಾಮ ಕೊಡ್ತಾರೆ, ಇಂತಿಂತದನ್ನ ಸೀಸ್ ಮಾಡ್ಕೊಂಡಿದೀನಿ, ಏನಾದ್ರೂ ನಿಮ್ಮ ಮೇಲೆ ಇದ್ರ ಮೇಲೆ ಏನೋ ಪ್ರಾಬ್ಲಮ್ ಇದೆಯಾ. ಆವಾಗ ಟ್ಯಾಕ್ಸ್ ಪೇಯರ್ಗೆ ಅಸಸಿ ಬಂದ್ಬಿಟ್ಟು ಟ್ಯಾಕ್ಸ್ ಪೇಯರ್ಗೆ 2 ಆಪ್ಷನ್ಸ್ ಇದೆ. ಒಂದು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಕೋಬಹುದು, ರಿಟ್ ಪಿಟಿಷನ್ ಹಾಕೊಂಡು, ಇಲ್ಲ ಸೆಕೆಂಡ್ ಇನ್ನೊಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಸೆಕ್ಷನ್ 246A ಅಲ್ಲಿ ನೀವು ಅಪೀಲ್ ಫೈಲ್ ಮಾಡ್ಕೋಬಹುದು. ಅಪೀಲ್ ನಾನು ಇದನ್ನ ಕಂಟೆಂಟ್ ಮಾಡ್ತೀನಿ, ಐ ಆಮ್ ಡಿಸ್ಅಗ್ರೀಯಿಂಗ್ ವಿತ್ ದಿಸ್ ವಾಟ್ ಎವರ್ ದ ಲಯಬಿಲಿಟೀಸ್. ಅಲ್ಲಿ ಪ್ರೂವ್ ಮಾಡ್ಕೋಬೇಕು ನೀವು. ಅಲ್ಲಿ ಏನ್ ಪ್ರೂವ್ ಮಾಡ್ಕೊಳಕ್ಕಾಗತ್ತೆ, ಇಲ್ಲ ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಟ್ಯಾಕ್ಸ್ ಕಟ್ತೀರಾ, ಅಷ್ಟೇ ಆಗುವಂಥದ್ದು ಪ್ರೊಸೀಜರ್ ಇದು. ಓಕೆ, ನಿಮ್ಮ ಹತ್ರ ಎವಿಡೆನ್ಸ್ ಇದ್ರೆ ಅದನ್ನ ಕಂಪ್ಲೀಟ್ ಎವಿಡೆನ್ಸ್ ಇದ್ರೆ ಕೊಡುವಂಥದ್ದು. ಡಿಪಾರ್ಟ್ಮೆಂಟ್ ಏನಕ್ಕೆ ಮಾಡಿರುತ್ತೆ ಜನರಲಿ, ಪ್ರಾಬಬ್ಲಿ ಒನ್ ವೇ ನಾವ್ ಏನ್ ಥಿಂಕ್ ಮಾಡ್ಕೋಬೇಕು ಅಂದ್ರೆ ಪ್ರಾಬಬ್ಲಿ ಅನ್ಸ್ಟ್ರಕ್ಚರೈಸ್ಡ್ ಆರ್ಗನೈಸೇಷನ್ ಇದು. ನಮಗೆ ಪ್ರೊಡ್ಯೂಸರ್ಗೆ ಸರ್ ಇದು ದುಡ್ಡು ಜೋರ್ ಬಂದು ಇನ್ವೆಸ್ಟ್ ಮಾಡ್ತಾರೆ, ಲಾಸ್ ಆದ್ರೂ ಹೋಗ್ಬಿಡ್ತಾರೆ, ಮತ್ತೆ ಇನ್ನೊಬ್ಬರು ಬರ್ತಾರೆ. ಕರೆಕ್ಟ್. ಆ ನಂತರ ಸೆಕೆಂಡ್ ಒನ್ ಹೆಂಗೆ ಅಂತಂದ್ರೆ, ಇದು ಪ್ರೊಡ್ಯೂಸರು, ಆಕ್ಟರು, ಪ್ರೇಕ್ಷಕರಿಗೆ ಇದು ಎಂಟರ್ಟೈನ್ಮೆಂಟ್. ಫಾರ್ ಡಿಪಾರ್ಟ್ಮೆಂಟ್ ಇಟ್ ಇಸ್ ಅ ಬಿಸ್ನೆಸ್. ಫಾರ್ ಡಿಪಾರ್ಟ್ಮೆಂಟ್ ಸೊ ಬೇರೆ ಹೆಂಗೋ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಲಾಸ್ ಮಾಡ್ತಾರೋ, ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ. ಬಟ್ ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡ್ಕೊಳ್ಳಿ, ಬೇರೆ ಕಂಪನಿ, ಬೇರೆ ಆರ್ಗನೈಸೇಷನ್ ಹೆಂಗಿದೆ, ಬೇರೆ ಸೆಕ್ಟರ್ಸ್ ಹೆಂಗಿದೆ, ಅದೇ ತರ ಮಾಡ್ಕೊಳ್ಳಿ ಅನ್ನುವಂಥದ್ದು ಪ್ರಕ್ರಿಯೆ ಇರಬಹುದು. ಹಾಗಾದ್ರೆ ಕೃಷ್ಣ ಕೊನೆ ಕಮೆಂಟ್ ಕೊಡ್ತೀನಿ. ಸೊ ಎಲ್ಲೋ ಒಂದ್ ಕಡೆ ಬೆಳೀತಾ ಇರ್ತಕ್ಕಂಥ ಚಿತ್ರರಂಗದಲ್ಲಿ 7-8 ಸಿನಿಮಾ ಅಟ್ಲೀಸ್ಟ್ ಸಕ್ಸಸ್ ಆಗಿದೆ. ಕನ್ನಡ ಚಿತ್ರರಂಗ ನೋಡುವಂಥದ್ದು ಇವತ್ತು ಬಾಲಿವುಡ್ ಅವರು ಕೂಡ ಕನ್ನಡದಲ್ಲೂ ಇಷ್ಟು ದೊಡ್ಡ ಪ್ರಮಾಣದ ಹೈ ಬಜೆಟ್ ಹಾಕಿ ಇಷ್ಟೊಂದು ಒಳ್ಳೆ ಆರ್ಟಿಸ್ಟ್ ಇಟ್ಕೊಂಡು ಮಾಡ್ತಾ ಇದ್ರು ಅನ್ನೋದು ಎಲ್ಲೋ ಒಂದ್ ಕಡೆ ಇದನ್ನ ಟ್ರಾನ್ಸ್ಪರೆನ್ಸ್ ಆಗಿ ಇರ್ಲಿ ಅಂತ ಬಯಸ್ತಾನೆ, ಎಲ್ಲೋ ಒಂದ್ ಕಡೆ ಬೆಳೆಯೋ ಸಂದರ್ಭದಲ್ಲಿ ಆದಂತ ಒಂದು ಆಘಾತ ಅಂತ ಅನ್ಸುತ್ತೆ. ಖಂಡಿತ. ಯಾಕೆಂತಂದ್ರೆ ಕನ್ನಡ ಚಿತ್ರರಂಗದ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡು ಒಂದು ಅವಲೋಕನ ಮಾಡಿ, ಬಹುತೇಕ ಇಲ್ಲಿ ಬರೀ ಬೂಸ್ಟಪ್ಗಳು ಮಾತ್ರ ಇದಾವೆ ಅಂತ ಅಂದ್ಕೊಂಡು ಸ್ವಲ್ಪ ದಿವಸ ಮಟ್ಟಿಗೆ ಈ ತರದ್ದು ತಡೆದಿದ್ರೆ ಈ ವರ್ಷದಲ್ಲಿ ಬಹುತೇಕ ಚಿತ್ರರಂಗ ಇಡೀ ದೇಶ ಕರ್ನಾಟಕದ ತಿರ್ಗಾ ತರ ನೋಡಂಗಾಗ್ತಿದೆ. ದಾಳಿ ಎಂದೇ ಒಂದು ಕ್ವಶನ್ ಮಾರ್ಕ್ ಇಟ್ಟಿದ್ರಿ ನೀವು, ಪ್ರಶ್ನೆ ಇದೆ. ಎಸ್, ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣೇಗೌಡ್ರೆ ಮತ್ತೆ ಗೌರೀಶ್ ಕುಮಾರ್ ಕೆಟ್ಟ ಧನ್ಯವಾದ. ಸೊ ಇವತ್ತಿನ ಚರ್ಚೆ ಜಿದ್ದಾಜಿದ್ದಿ ಜಾಲ ನಮ್ಮದು, ಬಾಲಾಜಿ.